ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನ ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧೌಷಧಿಗಳಾದಂತಹ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದ್ರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddivahini.comಗೆ ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡೋದ್ರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಇಂದೇ ಆರ್ಡರ್ ಮಾಡಿ. ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ. ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. 12 ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂಥ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂಥ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2020 ಡಿಸೆಂಬರ್ ತಿಂಗಳ 26ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತೌ ಮಾರ್ಗಶಿರ ಮಾಸೆ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇರುವಂಥದ್ದು. ದಿನ ನಕ್ಷತ್ರ ಭರಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 5:58. ಈ ದಿನದ ಕರ್ಣ ಪೂರ್ವಕರ್ಣ ಭವ, ಉತ್ತರ ಕರ್ಣ ಬಾಳವ. ಈ ದಿನದ ಯೋಗ ಸಿದ್ಧಿಯೋಗ. ದಿಕ್ಷುಲೆ ಪೂರ್ವ. ಸೂರ್ಯ ಇರುವಂಥ ರಾಶಿ ಧನುಸ್ಸು, ಚಂದ್ರ ಇರುವಂಥ ರಾಶಿ ಮೇಷ. ಈ ದಿನ ರಾಹುಕಾಲ ಇರುವಂಥದ್ದು ಬೆಳಿಗ್ಗೆ 9:32 10:58 ಗುಳಿಕ ಕಾಲ ಈ ದಿನ ಪ್ರಾತಃ ಕಾಲ 6:41 8:06 ಯಮಗಂಡ ಕಾಲ ಮಧ್ಯಾಹ್ನ 1:49 3:15 ಇನ್ನು ಈ ದಿನ ದುರ್ಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 7:53 8:39 ದುಷ್ಟ ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಮಧ್ಯಾಹ್ನ 12:01 12:42 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಹಾಗೆ ಈ ದಿನದ ಹೊರದ ಅಧಿಪತಿ ಶನಿ. ಹಾಗಾಗಿ ಆಧ್ಯಾತ್ಮಕ್ಕೆ ಹಾಗೆ ತಂತ್ರವಿದ್ಯೆಗೆ ಬಹಳ ಶುಭಕರವಾದಂತಹ ದಿನ, ಬಹಳ ವಿಶೇಷವಾದಂತಹ ದಿನ ಇಂದು. ಹಾಗಾಗಿ ನೀವು ಯಾವುದೇ ಒಂದು ಮಂತ್ರ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕಾಗಲಿ ಅಥವಾ ಆಧ್ಯಾತ್ಮದಲ್ಲಿ ಸ್ವಲ್ಪ ಸಾಧನೆಯನ್ನು ಮಾಡಬೇಕು, ಮುಂದುವರಿಬೇಕು ಅನ್ನುವಂಥವರು ಈ ದಿನವನ್ನು ಬಳಸ್ಕೊಳ್ಳಿ. ತುಂಬ ಶುಭಕರವಾದಂತಹ ದಿನ. ಹಾಗೆ ಈ ದಿನವನ್ನು ಮುಕ್ಕೋಟಿ ದ್ವಾದಶಿ ಅಂತ ಹೇಳಿ ಕರೀತಾರೆ. ಇನ್ನು ನಾಳೆಯ ದಿನ ಹನುಮದ್ ವ್ರತ ಇರುವಂಥದ್ದು, ಪ್ರದೋಷ ಪೂಜೆ ಕೂಡ ಇರುವಂಥದ್ದು ಭಾನುವಾರ ಸಂಜೆಯ ಸಮಯದಲ್ಲಿ. ಹಾಗಾಗಿ ನಾಳೆಯ ವಿಶೇಷ ಹನುಮದ್ ವ್ರತದ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇನ್ನು ಈ ದಿನ ವಿಶೇಷವಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಕುರುಕ್ಷೇತ್ರ ರಣರಂಗದಲ್ಲಿ ಬೋಧನೆಯನ್ನು ಮಾಡಿದ. ಹಾಗಾಗಿ ಆ ರಣರಂಗದಲ್ಲಿ
ಬೋಧನೆ ಮಾಡುವಷ್ಟು ವ್ಯವಧಾನ ಶ್ರೀಕೃಷ್ಣನಿಗಿತ್ತು. ಅದನ್ನು ಕೇಳಿಸಿಕೊಳ್ಳುವಂಥ ಒಂದು ತಾಳ್ಮೆ ಕೂಡ ಅರ್ಜುನನಿಗೆ ಇತ್ತು. ಇದರ ಹಿನ್ನೆಲೆಯಲ್ಲಿ ಕೆಲವು ಮಾಹಿತಿಗಳನ್ನು ಈಗ ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಇರುವಂತಹ ದಿನ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದ ಅನ್ನುವಂಥ ಒಂದು ನಂಬಿಕೆ ಇದೆ. ಅಂದರೆ ನೆನ್ನೆಯ ದಿವಸ ನಡೆದಂತಹ ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಬೋಧನೆ ಆಯಿತು ಅಂತ ಹೇಳಿ, ಅದಕ್ಕೆ ಇದನ್ನ ಗೀತಾ ಜಯಂತಿ ಅಂತ ಕೂಡ ಕರೀತಾರೆ. ಅಂದರೆ ಗೀತೆಯನ್ನ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಕುರುಕ್ಷೇತ್ರ ರಣರಂಗದಲ್ಲಿ ಬೋಧನೆ ಮಾಡಿದ್ದು ಅನ್ನುವಂಥ ನಂಬಿಕೆ ಇದೆ. ಆ ದಿನ ಪಾಂಡವರಿಗೂ ಕೌರವರಿಗೂ ಕುರುಕ್ಷೇತ್ರದಲ್ಲಿ ನಡೆದಂತಹ ಮಹಾಭಾರತದ ಯುದ್ಧ ಆರಂಭವಾದಂತಹ ದಿನ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪಂಚಾಂಗಗಳ ಪ್ರಕಾರ ಕಲಿಯುಗಾದಿ ಲೆಕ್ಕದಲ್ಲಿ 5100 ವರ್ಷಗಳ ಹಿಂದೆ ನಡೆದಂತಹ ಉಪದೇಶ ಇದು. ಹಾಗಾಗಿ ಮೊದಲ ಗುರು ಮೊದಲ ಶಿಷ್ಯನಿಗೆ ಹೇಳಿದಂತಹ ಒಂದು ಉಪದೇಶ ಇದು. ಹಾಗಾಗಿ ಭಗವದ್ಗೀತೆಯ ಬೋಧನೆ ಆ ಸನ್ನಿವೇಶ ಬಹಳ ವಿಚಿತ್ರವಾಗಿರುವಂಥದ್ದು. ನೋಡಿ, ಒಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೇನೆ ಇದೆ, ಎದುರಿಗೆ ಕೌರವರ 11 ಅಕ್ಷೋಹಿಣಿ ಸೇನೆ ಇರುವಂಥದ್ದು. ಇವೆರಡರ ಮಧ್ಯೆ ಅರ್ಜುನನ ರಥದ ಸಾರಥಿ ಶ್ರೀಕೃಷ್ಣ ಪರಮಾತ್ಮ. ಆ ಒಂದು ಯುದ್ಧದ ಸಂದರ್ಭದಲ್ಲಿ ಆ ಘಟ್ಟದಲ್ಲಿ ಅರ್ಜುನನಿಗೆ ಬಂಧುಗಳನ್ನು ಕೊಲ್ಲಬೇಕಲ್ಲ ಅನ್ನುವಂಥ ಒಂದು ಚಿಂತೆ, ಮನಸ್ಸಿನ ಆತಂಕ ಹೆಚ್ಚಾಗತ್ತೆ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲ್ಲಿ ಒತ್ತಡ ಅಂತ ಹೇಳ್ಬೋದು. ಹಾಗಾಗಿ ಅಂಥ ಒಂದು ಒತ್ತಡ ನಿರ್ವಹಣೆಯ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೆಯನ್ನು ಬೋಧನೆ ಮಾಡಿದ್ದು. ಇಲ್ಲಿ ಆಧ್ಯಾತ್ಮಿಕದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅರ್ಜುನ ಧರ್ಮ ಸಂಕಟದಲ್ಲಿ ಇದ್ದದ್ದು. ಹಾಗಾಗಿ ಆ ಧರ್ಮ ಸಂಕಟ ಅಂತ ಹೇಳಿದ್ರೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಶ್ರೇಯಸ್ಸು, ಯಾವುದು ಅಪಯಶಸ್ಸು ಅನ್ನುವಂಥದ್ದನ್ನ ನಿಶ್ಚಿತವಾಗಿ ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಅರ್ಜುನನಿಗೆ ಇತ್ತು. ಆದ್ದರಿಂದ ಅರ್ಜುನ ಶ್ರೀಕೃಷ್ಣನನ್ನ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಪಾರು ಮಾಡುವಂತ ಕೇಳಿದಾಗ ಗೀತೆಯ ಉಪದೇಶ ಆಯಿತು. ಹಾಗಾಗಿ ಈ ಗೀತೆಯ ಉಪದೇಶ ಸಂಭಾಷಣೆಯ ರೂಪದಲ್ಲಿ ಇರುವಂಥದ್ದು. ಅದಕ್ಕಾಗಿಯೇ ಇದನ್ನ ಭಗವದ್ಗೀತೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಅಂದ್ರೆ ಸಾಕ್ಷಾತ್ ಭಗವಂತನೇ ಇದನ್ನ ಹೇಳಿದ್ದು ಅನ್ನುವಂಥದ್ದು ಕೂಡ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂತಹ ವಿಷಯ. ಇಲ್ಲಿ ಪ್ರಮುಖವಾಗಿ ಅರ್ಜುನನಿಗೆ ಬಂದಂತಹ ಸಂದೇಹಗಳ ನಿವಾರಣೆಗಾಗಿ ಅರ್ಜುನನ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಶ್ಲೋಕ ರೂಪದಲ್ಲಿ ಭಗವದ್ಗೀತೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಭಗವದ್ಗೀತೆ 18 ಅಧ್ಯಾಯಗಳಿಂದ ಕೂಡಿರುವಂಥದ್ದು. ಶ್ರೀಕೃಷ್ಣನ ಉಪದೇಶ ಇದು 2ನೇ ಅಧ್ಯಾಯದಿಂದ, ಅದರಲ್ಲೂ 11ನೆಯ ಶ್ಲೋಕದಿಂದ ಆರಂಭವಾಗಿರುವಂಥದ್ದು. ಮತ್ತೆ 53ನೇ ಶ್ಲೋಕದವರೆಗೆ ಮಾತ್ರ, ಅಂದರೆ 43 ಶ್ಲೋಕಗಳಲ್ಲಿ ಅರ್ಜುನನಿಗೆ ಏನನ್ನು ಹೇಳಬೇಕೋ ಅದನ್ನೆಲ್ಲ ಗೀತೆಯ ರೂಪದಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದ್ದಾನೆ ಅನ್ನುವಂಥದ್ದು ಇಲ್ಲಿ ಉಲ್ಲೇಖಿಸಬಹುದಾದಂತಹ ಒಂದು ವಿಚಾರ. ಹಾಗೆ ಸಂದೇಹಗಳ ನಿವಾರಣೆಗಾಗಿ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಉಳಿದ 600 ಶ್ಲೋಕಗಳು ಇರುವಂಥದ್ದು. ಒಟ್ಟು 700 ಶ್ಲೋಕಗಳು ಭಗವದ್ಗೀತೆಯಲ್ಲಿದೆ. ಇಲ್ಲಿ ಗೀತೆ ಚಿಕ್ಕದಾದರೂ ಕೂಡ ಅದು ಹಿನ್ನೆಲೆಯಲ್ಲಿ ಅಪಾರವಾಗಿ ಪ್ರಭಾವವನ್ನು ಬೀರುವಂಥದ್ದು. ಆದ್ದರಿಂದಲೇ ಇದನ್ನು ಪವಿತ್ರ ಗ್ರಂಥ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಇದನ್ನು ಉಪನಿಷತ್ತುಗಳ ಸಾರ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಅನೇಕ ಬಗೆಯ ಯೋಗಗಳನ್ನು ಹೇಳಿದ್ರು ಕೂಡ ಅದರಲ್ಲಿ ಹೇಳಿದಂತಹ ಕರ್ಮಯೋಗ, ಜ್ಞಾನಯೋಗಗಳೇ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಇದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ. ಏಕೆಂದರೆ ಸಮುದ್ರದಿಂದ ಒಂದು ಬೊಗಸೆಯಷ್ಟು ನೀರನ್ನು ಯಾರು ತೆಗೆದುಕೊಳ್ತಾರೋ ಅಷ್ಟರ ಸಾರವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸಮುದ್ರದಲ್ಲಿ ಎಷ್ಟು ಬೊಗಸೆಗಳಷ್ಟು ನೀರಿದೆ ನೋಡಿ. ಹಾಗಾಗಿ ನಮಗೆ ದಕ್ಕುವಂಥದ್ದು ಒಂದೇ ಒಂದು ಬೊಗಸೆಯಷ್ಟು, ಅಷ್ಟು ಮಾತ್ರ ಅರ್ಥೈಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಇದನ್ನ ಓದಿದಂಥವರು, ಅನುಷ್ಠಾನ ಮಾಡುವಂಥವರು, ಹಾಗೆ ಪೂರ್ಣವಾಗಿ ಗೀತೆಯನ್ನು ತಿಳಿದಿದ್ದೇನೆ ಅನ್ನೋವಂಥದ್ದನ್ನ ಹೇಳೋದು ಬಹಳ ಕಷ್ಟವಾಗುತ್ತೆ. ಏಕೆಂದರೆ ಅದರ ಸಾರ ನಮಗೆ ಸಿಕ್ಕುವಂಥದ್ದು ಕೇವಲ ಸ್ವಲ್ಪ ಮಾತ್ರ. ಇಂತಹ ಒಂದು ಪರಮ ಪವಿತ್ರವಾದಂತಹ ಗ್ರಂಥವನ್ನು ಪ್ರತಿಯೊಬ್ಬರೂ ಕೂಡ ಒಮ್ಮೆಯಾದರೂ ಓದಬೇಕು. ಕಾಲಧರ್ಮಕ್ಕೆ ಅನುಸಾರಣವಾಗಿ ತಮಗೆ ಬೇಕಾದ್ದನ್ನು ಗೀತೆಯಿಂದ ಆರಿಸ್ಕೊಳ್ಬಹುದು. ಇದು ತುಂಬ ಒಂದು ಆಪ್ಷನಲ್ ಸಬ್ಜೆಕ್ಟ್ ಇದ್ದ ಹಾಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆಬಾಲ ವೃದ್ಧರಾಗಿ ಎಲ್ಲರಿಗೂ ಏನಾದರೂ ಒಂದು ಅಂಶ ಇಲ್ಲಿ ಪ್ರೇರೇಪಣೆಯಾಗುವಂಥದ್ದು ಸಿಕ್ಕತ್ತೆ. ಇನ್ನು ಒತ್ತಡದಲ್ಲಿದ್ದಂತಹ, ಅದರಲ್ಲೂ ರಣರಂಗದಲ್ಲಿದ್ದಂತಹ ಅರ್ಜುನನ ಮನಸ್ಥಿತಿಯೇ ಬೇರೆ ಇತ್ತು. ಯುದ್ಧ ಮಾಡಲಿಕ್ಕೆ ಅಂತ ಹೇಳಿ ಸಿದ್ಧವಾಗಿ ಹೋಗಿದ್ದಂಥವನು, ಆದರೆ ಎದುರುಗಿದ್ದಂತಹ ಗುರುಗಳನ್ನು, ಹಾಗೆ ಜ್ಞಾತಿಗಳನ್ನು, ಸಂಬಂಧಿಕರನ್ನು ನೋಡಿ ಆತನಿಗೆ ಯುದ್ಧ ಮಾಡಬೇಕೇ ಬೇಡವೇ ಅನ್ನುವಂಥ ಒಂದು ಜಿಜ್ಞಾಸೆ ಪ್ರಾರಂಭ ಆಯಿತು. ಹಾಗಾಗಿ ಅಂತಹ ಜಿಜ್ಞಾಸೆಯನ್ನು ಪರಿಹಾರ ಮಾಡಲಿಕ್ಕಾಗಿ ಶ್ರೀಕೃಷ್ಣ ಒಂದು ಉಪಾಯವನ್ನು ಮಾಡಿ ಗೀತೆಯ ರೂಪದಲ್ಲಿ ಅರ್ಜುನನಿಗೆ ಬೋಧನೆಯನ್ನು ಮಾಡ್ದ.
ಇಲ್ಲಿ ಅಂತಹ ರಣರಂಗದಲ್ಲಿದ್ದರೂ ಕೂಡ ಅರ್ಜುನ ಗೀತೆಯನ್ನು ಕೇಳಿಸ್ಕೊಳ್ತಾನೆ, ಅದರ ಸಾರವನ್ನು ಗ್ರಹಿಸ್ತಾನೆ. ಇನ್ನು ಆತನ ಒಂದು ಬುದ್ಧಿಶಕ್ತಿಯ ಮಟ್ಟ ಎಷ್ಟಿತ್ತು ಅನ್ನೋಂಥದ್ದನ್ನು ಇಲ್ಲಿ ನೀವು ಊಹೆ ಮಾಡಬಹುದು. ಏಕೆಂದರೆ ರಣರಂಗದಲ್ಲಿ ಆ ಚಿತ್ರಣವೇ ಬೇರೆ. ಅಲ್ಲಿ ಧರ್ಮ ಅಧರ್ಮದ ಮಧ್ಯೆ ನಡೀತಾ ಇರುವಂತಹ ಕುರುಕ್ಷೇತ್ರ ಯುದ್ಧ, ಅಲ್ಲಿ ಸೋಲು ಗೆಲುವುಗಳು ಪಣಕ್ಕೆ ಇಟ್ಟಿರುವಂಥದ್ದು. ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಶ್ರೀಕೃಷ್ಣ ಸಾಂದರ್ಭೋಚಿತವಾಗಿ ಗೀತೆಯನ್ನ ಎಷ್ಟನ್ನು ಹೇಳಬೇಕೋ ಅಷ್ಟನ್ನ ಹೇಳಿ ಅರ್ಜುನನ ಮನ ಒಲಿಸಿದ್ದು ಬಹಳ ವಿಶೇಷ. ಹಾಗಾಗಿ ಅಲ್ಲಿ ಕನ್ವಿನ್ಸ್ ಮಾಡುವಂಥದ್ದು ಇದೆಯಲ್ಲ, ಇದು ಆ ತಂತ್ರಗಾರಿಕೆ ಬಹಳ ವಿಶೇಷವಾಗಿ ಶ್ರೀಕೃಷ್ಣನಿಗೆ ಗೊತ್ತಿತ್ತು. ಹೇಗೆ ಅರ್ಜುನನ ಮನಸ್ಥಿತಿಯನ್ನು ಬದಲಾವಣೆ ಮಾಡಿ ಇಲ್ಲಿ ಧರ್ಮ ಅಧರ್ಮದ ವಿರುದ್ಧ ನಡೀತಾ ಇರುವಂಥ ಯುದ್ಧ. ಹಾಗಾಗಿ ಇಲ್ಲಿ ಧರ್ಮ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರೆ ಅಧರ್ಮ ನಾಶವಾಗಲೇಬೇಕು, ಅದಕ್ಕಾಗಿ ಯುದ್ಧ ಅನಿವಾರ್ಯ ಅನ್ನುವಂಥದ್ದನ್ನು ಆ ಕಿವಿ ಮಾತನ್ನು ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಬೋಧನೆಯನ್ನು ಮಾಡ್ದ. ಇದನ್ನು ಉಪದೇಶ ಅಂತ ಹೇಳ್ಬೋದು, ಬೋಧನೆ ಅಂತ ಹೇಳ್ಬೋದು, ಹಾಗೆ ಒಂದು ಆಧ್ಯಾತ್ಮಿಕ ಸಾಧನೆ ಅಂತ ಕೂಡ ಇದನ್ನು ಕರಿಬೋದು. ಇನ್ನು ಕ್ಷತ್ರಿಯರಿಗೆ ಕರ್ತವ್ಯವಾಗಿರುವಂಥ ಯುದ್ಧ, ಆದ್ದರಿಂದ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವಂಥ ಬೋಧನೆ ಅಂತ ಕೂಡ ಹೇಳ್ಬೋದಿಲ್ಲಿ. ಹಾಗಾಗಿ ಅರ್ಜುನ ಒಂದು ಕ್ಷಣದಲ್ಲಿ ಕರ್ತವ್ಯದಿಂದ ವಿಮುಖನಾಗಲಿಕ್ಕೆ ಬಯಸ್ತಾನೆ. ಯುದ್ಧವೇ ಬೇಡ, ರಣರಂಗದಿಂದ ಓಡಿ ಹೋಗೋಣ ಅನ್ನುವಂಥ ಒಂದು ನಿಶ್ಚಯವನ್ನು ಮಾಡಿದಾಗ ಭಗವಾನ್ ಶ್ರೀಕೃಷ್ಣ ಆತನ ಕರ್ತವ್ಯಗಳನ್ನು ಮನದಟ್ಟು ಮಾಡ್ತಾನೆ. ಹಾಗೆ ಭವಿಷ್ಯದ ಮಾನವ ಸಂತತಿಗೆ ಧರ್ಮಜ್ಞಾನವನ್ನು ನೀಡಲಿಕ್ಕೆ ಗೀತೆಯನ್ನು ಬೋಧನೆ ಮಾಡ್ತಾನೆ. ಇದು ಧರ್ಮಜ್ಞಾನವನ್ನು ನೀಡುವಂಥದ್ದು ಕೂಡ. ಹಾಗಾಗಿ ನೀವು ಯಾವುದೇ ಒಂದು ಆಯಾಮದಿಂದ ನೋಡಿದ್ರೂ ಕೂಡ ಭಗವದ್ಗೀತೆಯ ಸಾರ ಪ್ರತಿಯೊಬ್ಬರಿಗೂ ಜೀವನದಲ್ಲಿ, ಅದರಲ್ಲೂ ಈ ಕಲಿಗಾಲದಲ್ಲಿ ನಮ್ಮಂಥವ್ರಿಗೆ ಬೇಕಾಗಿರುವಂತಹ ಒಂದು ಉಪದೇಶಾಮೃತ ಇಲ್ಲಿದೆ. ಹಾಗಾಗಿ ಯಾರು ಯಾವ ದೃಷ್ಟಿಯಿಂದ ನೋಡಿದ್ರೂ ನಮಗೆ ಅದರಲ್ಲಿ ಒಂದು ಸಾರ ಸಿಕ್ಕತ್ತೆ, ಅಂದರೆ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಹಾಗಾಗಿ ಭಗವದ್ಗೀತೆ ಒಂದು ಮಲ್ಟಿ ಡೈಮೆನ್ಷನಲ್ ಆಗಿರುವಂಥ ಒಂದು ಉಪದೇಶದ ಸಾರ ಇಲ್ಲಿ. ಹಾಗಾಗಿ ಒಬ್ಬರಿಗೆ ಮಾತ್ರ ಇದು ಅನ್ವಯವಾಗತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ನೀವು ಧರ್ಮದಲ್ಲೇ ಇರಿ, ಅಧರ್ಮದಲ್ಲೇ ಇರಿ, ಅಥವಾ ಅಧರ್ಮದಿಂದ ಧರ್ಮ ಮಾರ್ಗಕ್ಕೆ ಬರಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲೇ ಇರಿ, ಅಂಥವ್ರು ಎಲ್ಲರಿಗೂ ಕೂಡ ಈ ಭಗವದ್ಗೀತೆ ಬಹಳ ವಿಶೇಷವಾದಂಥ ಒಂದು ಬೋಧನಾ ವಸ್ತುವಾಗಿರುವಂಥದ್ದು, ಗ್ರಂಥವಾಗಿ ಇರುವಂಥದ್ದು ಕೂಡ. ಹಾಗೆ 700 ಶ್ಲೋಕಗಳಲ್ಲಿ ಜ್ಞಾನಯೋಗ ಇದೆ, ಭಕ್ತಿ ಯೋಗ ಇದೆ, ಕರ್ಮಯೋಗ ಇದೆ. ಹಾಗಾಗಿ ಈ ಯೋಗ ಮಾರ್ಗಗಳ ವಿಸ್ತೃತವಾದಂಥ ವ್ಯಾಖ್ಯಾನ ಇದರಲ್ಲಿದೆ. ಹಾಗಾಗಿ ಈ ಮಾರ್ಗಗಳಲ್ಲಿ ನಡೆಯುವಂಥವರು ಖಂಡಿತವಾಗಿಯೂ ಕೂಡ ಪರಮ ಪದವನ್ನು ಪಡೀತಾರೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ. ಇನ್ನು ಅರ್ಜುನನನ್ನ ಬಿಟ್ಟರೆ ಈ ಗೀತೆಯನ್ನ ಧೃತರಾಷ್ಟ್ರ, ಸಂಜಯ ಕೇಳಿಸ್ಕೊಂಡಿದ್ದಾರೆ. ಹಾಗಾಗಿ ಅರ್ಜುನನಿಗಿಂತ ಮೊದಲು ಈ ಗೀತೆಯ ಪರಮ ಪವಿತ್ರವಾದಂತಹ ಜ್ಞಾನ ಸೂರ್ಯದೇವನಿಗೆ ಇತ್ತು ಅಂತ ಹೇಳಲಾಗತ್ತೆ. ಹಾಗೆ ಉಪನಿಷತ್ತಿನಲ್ಲಿ ಇರುವಂತಹ ಮಹಾಭಾರತದ ಭೀಷ್ಮ ಪರ್ವದ ಒಂದು ಭಾಗವಾಗಿರುವಂತಹ ಈ ಭಗವದ್ಗೀತೆ ಗೀತೋಪನಿಷತ್ ಅನ್ನುವಂತಹ ಹೆಸರಿನಿಂದ ಕರೆಯಲ್ಪಟ್ಟಿರುವಂಥದ್ದು. ಹಾಗಾಗಿ ಕರ್ಮ ಫಲಗಳನ್ನು ಬಿಟ್ಟು ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದುವಂಥದ್ದು ಬಹಳ ಮುಖ್ಯ. ಗೀತೆಯ ಸಾರ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅನ್ನುವಂಥ ಒಂದು ಸಾಲಿನಲ್ಲಿ ಇಡೀ ಗೀತೆಯ ಅಂಶ ಅಡಕವಾಗಿರುವಂಥದ್ದು. ಅದೊಂದು ಸಾಲು ಸಾಕು ನಮ್ಮಲ್ಲಿ ಜ್ಞಾನೋದಯವನ್ನು ಉಂಟು ಮಾಡಲಿಕ್ಕೆ. ಹಾಗಾಗಿ ಈ ಭಗವದ್ಗೀತೆಯ 700 ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು 574 ಶ್ಲೋಕಗಳನ್ನು, ಅರ್ಜುನ ಹೇಳಿರುವಂಥದ್ದು 85, ಧೃತರಾಷ್ಟ್ರ 1 ಶ್ಲೋಕವನ್ನು ಹೇಳಿದ್ದಾನೆ. ಹಾಗೆ ಸಂಜಯ 40 ಶ್ಲೋಕಗಳನ್ನು ಇಲ್ಲಿ ಉವಾಚ ಮಾಡಿದ್ದಾರೆ. ಇನ್ನು ಭಗವದ್ಗೀತೆಯನ್ನು ದೂರದೃಷ್ಟಿಯುಳ್ಳುವಂತಹ ಸಂಜಯ ಒಂದು ಕಾಮೆಂಟ್ರಿ ರೂಪದಲ್ಲಿ ಧೃತರಾಷ್ಟ್ರನಿಗೆ ಹೇಳುವಂತಹ ಒಂದು ಶ್ಲೋಕದಿಂದ ಪ್ರಾರಂಭ ಆಗುವಂಥದ್ದು. ಬಹಳ ಅದ್ಭುತವಾದಂತಹ ಒಂದು ವಿವರಣೆ. ಎಲ್ಲೋ ನಡೀತಾ ಇರುವಂತಹ ಒಂದು ಚಿತ್ರಣವನ್ನ ಅಂಧನಾದಂತಹ, ಕುರುಡನಾದಂತಹ ಧೃತರಾಷ್ಟ್ರನಿಗೆ ಹೇಳುವಂತಹ ಒಂದು ಪರಿ ಬಹಳ ವಿಶೇಷವಾಗಿ ಚಿತ್ರಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ಗೀತೆಯ ಪ್ರತಿಯೊಂದು ಶ್ಲೋಕವನ್ನ ಅರ್ಥೈಸಿಕೊಂಡು ಅದರ ಒಂದು ಪೂರ್ವ ಪಾಠವನ್ನು ತಿಳ್ಕೊಳ್ಳುವಂಥದ್ದು, ಸಾರಾಂಶವನ್ನು ತಿಳಿದಾಗ ನಮಗೂ ಕೂಡ ಕಣ್ಣು ಮುಂದೆ ಕಟ್ಟಿದಂತಾಗತ್ತೆ ಅಂಥ ಒಂದು ಚಿತ್ರಣ. ಅಷ್ಟೊಂದು ಪರಿಣಾಮಕಾರಿಯಾಗಿ, ತುಂಬ ಎಫೆಕ್ಟಿವ್ ಆಗಿ ಗೀತೆಯನ್ನ ಶ್ಲೋಕದ ರೂಪದಲ್ಲಿ, ಸಂವಾದದ ರೂಪದಲ್ಲಿ ತಿಳಿಯಪಡಿಸಿರುವಂಥದ್ದು ಬಹುಶಃ ಇನ್ನು ಯಾವ ಧರ್ಮದಲ್ಲೂ ಕೂಡ ಇಂಥ ಒಂದು ಪ್ರಯತ್ನ ನಡೆದಿಲ್ಲ. ಹಾಗಾಗಿ ವೀಕ್ಷಕರೇ, ಭಗವದ್ಗೀತೆ ಪರಮ ಪವಿತ್ರವಾದಂತಹ ಒಂದು ಗ್ರಂಥ. ಈ ಮಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ಗೀತೆಯ ಪಠಣ ಮಾಡುವಂಥದ್ದು, ಗೀತೆಯ ಶ್ರವಣ ಮಾಡುವಂಥದ್ದು, ಹಾಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನಾದರೂ ಕೂಡ ಪ್ರತಿಯೊಂದು ದಿನ ನೀವು ಅಧ್ಯಯನ ಮಾಡಿ ಅದರ ಒಂದು ಅರ್ಥವನ್ನ ತಿಳಿದುಕೊಂಡ್ರೆ ಬದುಕು ಸಾರ್ಥಕವಾಗತ್ತೆ.
ಹಾಗೆ ಭಗವದ್ಗೀತೆಯ ಪುಸ್ತಕಗಳನ್ನು ದಾನ ಮಾಡುವಂಥದ್ದು ಕೂಡ ಈ ಒಂದು ಮಾಸದಲ್ಲಿ ಬಹಳ ವಿಶೇಷವಾಗಿರುವಂಥದ್ದು. ಹಾಗಾಗಿ ಇದು ಬಹಳ ಕೈಗೆಟುಕುವಂತಹ ಬೆಲೆಯಲ್ಲಿ ಸಿಕ್ಕುವಂತಹ ಪುಸ್ತಕಗಳಿದೆ ಅಂತ ನಮ್ಮ ಪವಿತ್ರ ಗ್ರಂಥಗಳನ್ನು ಯಾರು ಅರ್ಹರೋ, ಯಾರು ಓದುತ್ತಾರೋ ಅಂಥವ್ರಿಗೆ ಒಂದು ಪುಸ್ತಕವನ್ನಾದರೂ ಕೂಡ ದಾನ ಮಾಡಿ ಈ ಸಂದರ್ಭದಲ್ಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಇನ್ನು ಅರ್ಜುನ ಹೇಗೆ ಭಗವದ್ಗೀತೆಯ ಸಾರವನ್ನ ಬಹಳ ಕಡಿಮೆ ಅವಧಿಯಲ್ಲಿ ಗ್ರಹಿಸಿದ್ನೋ, ಬಹುಶಃ ನಮಗೆ ಇಡೀ ಜೀವಮಾನ ಬೇಕಾಗುತ್ತೆ ಅಂಥ ಒಂದು ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ಗ್ರಹಿಸಿಕೊಳ್ಳಲಿಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ಗೀತೆಯ ಉಪದೇಶವನ್ನ ಯಾವ ರೂಪದಲ್ಲಾದರೂ ಕೊಟ್ಟು ನಮ್ಮನ್ನ ಈ ಭಾವಬಂಧನದಿಂದ ಪಾರು ಮಾಡಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಈ ದಿನ ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಪರಿವರ್ತನೆಯ ಕಾಲ ಇದೆಯಲ್ಲ, ಅದರಲ್ಲೂ ನಿಮ್ಮ ರಾಶಿಯ ಅಧಿಪತಿಯಾದಂಥ ಕುಜ 24ನೇ ತಾರೀಕು ನಿಮ್ಮ ರಾಶಿಗೆ, ಸ್ವಂತ ರಾಶಿಗೆ ಬಂದಿರುವಂಥದ್ದು. ಈ ಪರಿವರ್ತನೆಯ ಕಾಲದಲ್ಲಿ ವಿಶೇಷವಾದಂಥ ಕೆಲವು ಕೆಲಸ ಕಾರ್ಯಗಳಿಗೆ ಪ್ರಯತ್ನ ನಡೆಯುವಂಥದ್ದು. ಹಾಗಾಗಿ ಆ ಪ್ರಯತ್ನದಲ್ಲಿ 100ಕ್ಕೆ 100ರಷ್ಟು ಇಲ್ಲ ಅಂತ ಹೇಳಿದ್ರೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುವಂಥ ರೀತಿಯಲ್ಲಿ ಪ್ರಗತಿಯಲ್ಲಿರುತ್ತೆ, ಅಭಿವೃದ್ಧಿಯನ್ನು ಕಾಣ್ತೀರಿ. ಹಾಗೆ ಈ ಅನಿರೀಕ್ಷಿತ ಪರಿವರ್ತನೆ ಏನಿದೆ ಅದು ನಿಮಗೆ ತುಂಬ ಸಂತೋಷವನ್ನು ತರುವಂಥದ್ದು. ಬಂಧುಗಳ ಸಹಕಾರದಿಂದ ಕಾರ್ಯ ಸಾಧನೆ ಈ ದಿನ ವಿಶೇಷವಾಗಿ ಆಗುತ್ತೆ ನೋಡಿ. ಏಕೆಂದರೆ ಚಂದ್ರ ಕೂಡ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು. ಹಾಗಾಗಿ ಒತ್ತಡ ಜಾಸ್ತಿ ಆದರೂ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಮನಸ್ಸು ಹೇಳುತ್ತೆ ಏನಾದರೂ ಬರಲಿ, ಕಮ್ ವಾಟ್ ಮೇ, ಲೆಟ್ ಅಸ್ ಫೇಸ್ ಇಟ್ ಅಂತ ಹೇಳಿ. ಅಂಥ ಮನಸ್ಸಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ. ಹಾಗೆ ಸಂಚಾರದಲ್ಲಿ ಏನೇ ಒಂದು ಓಡಾಟ, ಪ್ರಯಾಣ ಅನ್ನುವಂಥದ್ರಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ಶುಭ ಕಾರ್ಯಗಳಿಗೆ ಓಡಾಟ ಅನ್ನುವಂಥದ್ದು ಇದೆ. ಮನೆಯಲ್ಲಿ ಕೆಲವು ಚರ್ಚೆಗಳಾಗುವಂಥದ್ದು, ಪೂರ್ವ ಸಿದ್ಧತೆಗಳಾಗುವಂಥದ್ದು, ಅದ್ರ ಬಗ್ಗೆ ಕೆಲವು ಕಾರ್ಯಕ್ರಮಗಳನ್ನು ನಡಿಬೇಕು ಅಂತ ಹೇಳಿ ಬಹಳ ವಿವರವಾದಂಥ ಒಂದು ಪ್ರಯಾಣವನ್ನು ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪ ಆಗುವಂಥ ದಿನ ಇದು. ಹಾಗಾಗಿ ಏನೋ ಅಭಿಪ್ರಾಯಗಳು ಬೇರೆ ಬೇರೆ ಆಗುವಂಥದ್ದು, ಮಾತಿಗೆ ಮಾತು ನಡೆಯುವಂಥದ್ದು ಈ ಸಂದರ್ಭದಲ್ಲಿದೆ. ಹಾಗೆ ಸ್ವಂತ ವ್ಯಾಪಾರದಲ್ಲಿ ನೋಡಿ ಬಹಳ ವಿಶೇಷವಾದಂತಹ ಲಾಭ ಇದೆ. ಬಹಳ ಮುತುವರ್ಜಿಯಿಂದ ಈ ದಿನದ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಹಾಗೆ ಮಹಿಳಾ ಅಧಿಕಾರಿಗಳಿಗೆ ಸ್ವಲ್ಪ ಸ್ಥಾನ ಪಲ್ಲಟ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಅಂತಹ ಸ್ಥಾನ ಪಲ್ಲಟ ಕೂಡ ನಿಮಗೆ ಶುಭ ಯೋಗವನ್ನು ತರುವಂಥದ್ದು. ಇನ್ನು ಮನೆಯಲ್ಲಿ ಮಾಡುವಂತಹ ತಿಂಡಿ ತಿನಿಸುಗಳ ವ್ಯವಹಾರ ತಕ್ಕ ಮಟ್ಟಿಗೆ ನಿಮಗೆ ಸಮಾಧಾನವನ್ನು ತರುತ್ತೆ ನೋಡಿ, ಆರಾಮಾಗಿರ್ತೀರಿ ಈ ದಿನ. ಇನ್ನು ದೂರ ಸಂಚಾರ ಪ್ರಯಾಣ ಅನ್ನುವಂಥದ್ದು ಈಗಾಗಲೇ ಹೇಳಿದಾಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಕಾರ್ಯ ಸಾಧನೆ ಖಂಡಿತ ಆಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಅಮ್ಮನವರ ದರ್ಶನವನ್ನು ಮಾಡಿ. ಯಾವುದಾದ್ರೂ ಒಂದು ಅಮ್ಮನವರ ದೇವಾಲಯಕ್ಕೆ ಹೋಗಿ ದುರ್ಗಾ ಮಾತೆಯನ್ನೋ, ಯಾವುದೂ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗ್ರಾಮ ದೇವತೆಯನ್ನಾದರೂ ದರ್ಶನ ಮಾಡಿ ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿ. ವೃಷಭ ರಾಶಿಯವರು ಈ ದಿನ ಅಲ್ಪ ಕಾರ್ಯಕ್ಕಾಗಿ ಹೆಚ್ಚಿನ ಪರಿಶ್ರಮ ಪಡುವಂಥದ್ದಾಗುತ್ತೆ. ಹಾಗಾಗಿ ಕೆಲಸ ಚಿಕ್ಕದೆ, ಆದರೆ ನಿಮ್ಮ ಪ್ಲ್ಯಾನಿಂಗ್ ಬಹಳ ದೊಡ್ಡದಾಗಿರುವಂಥದ್ದು. ಒಮ್ಮೊಮ್ಮೆ ನಿಮಗೆ ಅನಿಸೋವಂಥದ್ದು ಯಾಕಾಗಿ ಇಷ್ಟು ಪ್ರಯತ್ನ ಈ ಪುಟ್ಟ ಕೆಲಸಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಕಾರಣ ಸ್ವಲ್ಪ ಯೋಜನೆ ಇಲ್ಲದಂತಹ ದಿನವಾಗಿರುತ್ತೆ. ಪ್ರಾಪರ್ ಪ್ಲಾನಿಂಗ್ ಅನ್ನುವಂಥದ್ದು ಇಲ್ಲ. ಅದಕ್ಕೆ ಕೆಲವು ಕೆಲಸ ಕಾರ್ಯಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ಪ್ರಾರಂಭ ಮಾಡಿ. ಅದು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಪೂರ್ಣ ಫಲವನ್ನಾದರೂ ಕೊಡುತ್ತೆ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ನೋಡಿ, ಬರ್ನ್ ನಾಟ್ ಯುವರ್ ಹೌಸ್ ಟು ಗೆಟ್ ರಿಡ್ ಆಫ್ ಮೈಸ್ ಅಂತ ಹೇಳಿ. ಇಲಿಗಳಿಗೆ ಹೆದರಿ ಇಡೀ ಮನೆಯನ್ನೇ ಸುಟ್ಬಿಟ್ರು ಅಂತ ಹೇಳಿ. ಆ ರೀತಿ ಒಂದು ಸಣ್ಣ ಕೆಲಸ, ಒಂದು ಸಣ್ಣ ವಿಚಾರದಿಂದ ಆಗುವಂಥದ್ದಕ್ಕೆ ಬಹಳ ದೊಡ್ಡದು ಮಾಡ್ಕೊಳ್ತೀರಿ ಈ ದಿನದಲ್ಲಿ. ಹಾಗಾಗಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಈ ದಿನ ಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಈ ದಿನದಲ್ಲಿ. ಇನ್ನು ಯಾರೇ ನಿಮಗೆ ಒಂದು ಸೂಕ್ತವಾದಂತಹ ಸಲಹೆಗಳನ್ನು ಕೊಟ್ಟರೆ, ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು ಹೇಳುವಂಥ ಸಲಹೆಗಳಿಗೆ ಈ ದಿನ ವಿಶೇಷವಾಗಿ ಗೌರವ ಕೊಡಿ, ಸ್ಪಂದಿಸಿ. ಆ ಕೆಲಸ
ಆ ಒಂದು ಸಲಹೆ ಬಹಳ ವಿಶೇಷವಾಗಿ ಆಗಬೇಕಾಗಿರುವಂಥದ್ದು. ಇನ್ನು ಧರ್ಮ ಕಾರ್ಯಗಳನ್ನು ಮಾಡುವಂಥ ಮನಸ್ಸಿದೆ, ಆದರೆ ಈ ಸಾಂದರ್ಭಿಕವಾಗಿ ಏನು ಮಾಡಲಿಕ್ಕೂ ಕೂಡ ಒಂದು ಸೋಮಾರಿತನ ಅನ್ನುವಂಥದ್ದು ಕೂಡ ಈ ದಿನ ಅಡ್ಡ ಬರಬಹುದು ನಿಮಗೆ. ಇನ್ನು ವಿಶೇಷತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಹೆಚ್ಚಾಗುವಂಥದ್ದು, ಸಣ್ಣ ಪುಟ್ಟ ಮಾತಿಗೂ ಕೂಡ ಏನೋ ದೋಷಾರೋಪಣೆಗಳಾಗುವಂಥ ಸಾಧ್ಯತೆ ಕೂಡ ತೋರಿ ಬರ್ತಾ ಇದೆ. ಇನ್ನು ಆರ್ಥಿಕವಾಗಿ ಸ್ವಲ್ಪ ತಾಪತ್ರಯಗಳು ಉಪಶಮನವಾಗಿ ನೆಮ್ಮದಿಯನ್ನು ತರುವಂಥದ್ದಿದೆ. ಹಣಕಾಸಿನ ಸ್ಥಿತಿಗತಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಉತ್ತಮವಾಗಿದೆ, ಅದರಿಂದ ಒಂದು ನೆಮ್ಮದಿ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಸಂಗಾತಿಯೊಂದಿಗೆ ತುಂಬ ಕಿರಿಕಿರಿಯನ್ನು ಮಾಡ್ಕೊಳ್ತೀರಿ, ಮಾತಿಗೆ ಮಾತು ಬೆಳೆಯುವಂಥದ್ದಾಗತ್ತೆ. ಹಾಗಾಗಿ ನೀವೇ ಗೆಲ್ಲಬೇಕು ಅನ್ನುವಂಥ ನಿಮ್ಮ ಹಠ, ಅವರೇ ಗೆಲ್ಲಬೇಕು ಅನ್ನುವಂಥದ್ದು ಅವರದ್ದು ಕೂಡ ಹಠ ಇರುವಂಥದ್ದು. ಹಾಗಾಗಿ ಈ ಹಠದವೇ ಚಟವಾಗಿ ಇರುವಂಥದ್ದು. ಇಂತಹ ಸಂದರ್ಭ ಸ್ವಲ್ಪ ಕಿರಿಕಿರಿ, ಮನಸ್ಸಿಗೆ ಬೇಸರ ಉಂಟಾಗುವಂಥದ್ದು. ಹಾಗೆ ವಿಷಯದಿಂದ ಸ್ವಲ್ಪ ತೊಂದರೆಗಳು ಆಗುವಂಥದ್ದು. ಅಂದರೆ ಕೆಲವು ವಿಚಾರಗಳು ಏನು ಮಾತಾಡ್ತೀರಿ ಅಥವಾ ಏನು ಆಲೋಚನೆಗೆ ಬರುತ್ತೆ ಅಂಥದ್ರಿಂದ ಸ್ವಲ್ಪ ತೊಂದರೆಗಳು, ಅವಘಡಗಳು ಆಗುವಂಥದ್ದಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಆಲೋಚನಾ ರೀತಿ ಕೂಡ ಸ್ವಲ್ಪ ಬದಲಾವಣೆ ಆಗಬೇಕಾಗತ್ತೆ. ಇನ್ನು ಬಂಧು ಬಾಂಧವರಿಂದ ಸ್ವಲ್ಪ ಲಾಭಾಂಶ ಇರುವಂಥದ್ದು, ಏನೋ ನಿಮ್ಮ ಕಷ್ಟದ ಕೆಲಸಗಳಿಗೆ ಅವರು ಕೂಡ ಸಹಾಯ ಹಸ್ತವನ್ನು ನೀಡುವಂಥದ್ದು ಕೂಡ ಆಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅತ್ಯುತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನವಾಗಿರುವಂಥದ್ದು. ಅದರಲ್ಲೂ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಉದ್ಯೋಗ ಏನಿದೆಯೋ ಅದು ಈ ದಿನ ನಿಮಗೆ ನಿಮ್ಮ ಸೋಮಾರಿತನ ಅಡ್ಡಿಪಡಿಸುವಂಥದ್ದಾಗುತ್ತೆ. ಹಾಗಾಗಿ ಆ ಮೈ ಚಳಿಯನ್ನು ಬಿಟ್ಟು ಕೆಲಸ ಕಾರ್ಯಗಳನ್ನು ನೀವು ತೊಡಗಿಸ್ಕೊಂಡ್ರೆ, ಮಾಡಬೇಕು ಅನ್ನುವಂಥ ಉತ್ಸಾಹ ಇದ್ದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನೋಡಿ, ಮೊದಲೇ ಆರ್ಥಿಕವಾಗಿ ಕೆಲವು ವಿಚಾರಗಳಿಗೆ ಹಣಕಾಸಿನ ನೆರವು ಬೇಕು, ಪ್ರಯತ್ನ ಪಡ್ತಾ ಇದ್ದೀರಿ. ಕೆಲವೊಮ್ಮೆ ಸಿಕ್ಕುವಂಥದ್ದು, ಕೆಲವರು ಅದನ್ನು ನಿಮ್ಮ ಒಂದು ಮನವಿಯನ್ನು ಪರಿಗಣಿಸ್ತಾ ಇಲ್ಲ. ಆದರೆ ಈ ದಿನದ ನಿಮ್ಮ ಯಾವುದೇ ಮಾತು ಬಹಳ ತೂಕದ್ದಾಗಿರುವಂಥದ್ದು. ಈ ದಿನ ಕೆಲವು ವಿಚಾರಗಳು, ಈಗಾಗಲೇ ಹೇಳಿದಾಗೆ ಹಣಕಾಸಿನ ಸ್ಥಿತಿಗತಿಗೆ ಸಂಬಂಧಪಟ್ಟಾಗೆ ಏನಾದರೂ ಪ್ರಯತ್ನ ಮಾಡಿದ್ರೆ ಖಂಡಿತ ಹಣ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಹಾಗೆ ವಿಶೇಷ ಅಂತ ಹೇಳಿದ್ರೆ ಕಾರ್ಯ ಸಾಧನೆಗೆ ವಿಳಂಬ ಆದರೂ ಕೂಡ ಮನಸ್ಸಿದೆ ಮುಗಿಸ್ಬೇಕು ಅಂತ ಹೇಳಿ. ಹಾಗಾಗಿ ಆ ಇಚ್ಛಾಶಕ್ತಿ ಏನಿದೆ, ಕಮಿಟ್ಮೆಂಟ್, ಅದು ನಿಮ್ಮನ್ನು ಮುಂದಕ್ಕೆ ತರುತ್ತೆ. ಇನ್ನು ಮಾತುಕತೆಗಳಿಗೆ ಸಕಾಲ, ಯಾವುದೇ ಒಂದು ಮನಸ್ತಾಪಗಳಿದ್ದರೂ ಕೂಡ ಅದನ್ನು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಕುಳಿತು ಮಾತಾಡಿ ಇತ್ಯರ್ಥಪಡಿಸಿಕೊಳ್ಳುವಂಥದ್ದಕ್ಕೆ ಬಹಳ ಉತ್ತಮವಾದಂತಹ ಸಮಯ ಇದು. ಅಂಥ ಒಂದು ಪ್ರಯತ್ನ ಕೂಡ ಈ ದಿನ ಆಗುವಂಥದ್ದು. ಇನ್ನು ಹಳೆಯ ಬಾಕಿ ಮರುಪಾವತಿಗೆ ತುಂಬ ಅನುಕೂಲವಾಗಿರುವಂತಹ ಸಂದರ್ಭ ಇದು. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲದ ಪರಿಸ್ಥಿತಿ ಇದೆ. ಆದರೆ ಅಂಥ ಪರಿಸ್ಥಿತಿಯನ್ನು ನಿವಾರಣೆ ಮಾಡಿಕೊಳ್ಬೇಕಿದ್ರೆ ಗುರು ಹಿರಿಯರ ಮಾರ್ಗದರ್ಶನ, ಸಲಹೆಯನ್ನು ಪಡ್ಕೊಳ್ಳಿ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದಿದೆ, ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಲೇಬೇಕಾಗತ್ತೆ. ಇನ್ನು ನಿಮ್ಮ ಮಾತಿನಿಂದ ಒಂದೆರಡು ಸಮಸ್ಯೆಗಳು ಉಲ್ಬಣ ಆಗುವಂಥದ್ದಾಗುತ್ತೆ. ಹಾಗಾಗಿ ಮಾತನ್ನು ಬಹಳ ಮಿತವಾಗಿ ಆಡಬೇಕು ಅನ್ನುವಂಥದ್ದು ಒಂದು ಮ್ಯಾಂಡೇಟ್ರಿ ಆಗಿರಬೇಕು ನಿಮಗೆ. ಹಾಗೆ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳಲ್ಲಿ, ಅಂದರೆ ಇದ್ದದ್ದನ್ನು ಇದ್ದಾಗೆ ಹೇಳಿದ್ರೆ ನಿಮಗೆ ಮನಸ್ಸಿಗೆ ನಿರಾಳವಾಗುತ್ತೆ. ಆದರೆ ಬೆಟರ್ ಟೆಲ್ ಎ ಲೈ ದಟ್ ಹೀಲ್ಸ್ ದ್ಯಾನ್ ಎ ಟ್ರುತ್ ದಟ್ ವೂಂಡ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸುಳ್ಳು ಹೇಳಿ ಸಮಾಧಾನ ಪಡಿಸುವಂಥದ್ದು ಉತ್ತಮ, ಆದರೆ ನಿಜವನ್ನು ಹೇಳಿ ಅವರ ಮನಸ್ಸಿನ ಹೃದಯದ ಗಾಯವನ್ನು ಮತ್ತಷ್ಟು ಜಾಸ್ತಿ ಮಾಡೋದಕ್ಕಿಂತ ಅನ್ನುವಂಥ ಒಂದು ಅರ್ಥದಲ್ಲಿ. ಹಾಗಾಗಿ ಈ ದಿನ ಏನೇ ವಿಚಾರವನ್ನು ಶೇರ್ ಮಾಡಬೇಕು ಅಂತ ಹೇಳಿದ್ರು ಅದು ಅವರ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಸೂಕ್ಷ್ಮತೆಯನ್ನು ಗಮನಿಸಿ ಮುಂದಕ್ಕೆ ಹೋಗುವಂಥದ್ದು ಒಳ್ಳೆಯದು. ಇನ್ನು ಪಾಲುದಾರಿಕೆಯಲ್ಲಿ ಸ್ವಲ್ಪ ನಿರಾಸಕ್ತಿ ಇರುವಂಥದ್ದು, ಅಭಿವೃದ್ಧಿ ಇದೆ ಆದರೆ ಆಸಕ್ತಿ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇದೆ. ಈ ದಿನ ಹೆಚ್ಚಿನ ಆಸಕ್ತಿಯನ್ನು ರೂಢಿಸ್ಕೊಳ್ಳಿ. ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಆಸಕ್ತಿ ಇರಲಿ, ಹೆಚ್ಚಿನ ಧನಲಾಭ ನಿರೀಕ್ಷೆ ಮಾಡಬಹುದು ಈ ಸಂದರ್ಭದಲ್ಲಿ ಕೂಡ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ಅಮ್ಮನವರ ದರ್ಶನ ಮಾಡಿ ಬನ್ನಿ, ಯಾವುದಾದ್ರೂ ಒಂದು ಸ್ತ್ರೀ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅದ್ಭುತ ಯಶಸ್ಸು ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿಯವರಿಗೆ
ಈ ದಿನ ಸ್ವಂತ ಕಾರ್ಯಗಳಲ್ಲಿ ಹಿನ್ನಡೆಯಾದರೂ ಕೂಡ ಜಯಪ್ರಾಪ್ತಿ ಆಗುವಂಥದ್ದು. ನಿಧಾನವಾಗತ್ತೆ, ಆದರೂ ಎಲ್ಲೋ ಒಂದು ದಿನ ಒಂದು ಸಮಯದಲ್ಲಿ ಫಲಿತಾಂಶವನ್ನು ಕೂಡ ಕೊಡುತ್ತೆ. ಹಾಗೆ ಮಿತ್ರರಿಂದ ತುಂಬ ಅನುಕೂಲಗಳು ಉಂಟಾಗುವಂತಹ ದಿನ. ಈ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಭರವಸೆಯನ್ನು ಇಡಬೇಕಾಗತ್ತೆ. ಭರವಸೆಯನ್ನು ಮಾತ್ರ ಕಳ್ಕೊಳ್ಬೇಡಿ. ಇದನ್ನು ಮತ್ತೊಂದು ರೂಪದಲ್ಲಿ ಆತ್ಮವಿಶ್ವಾಸ ಅಂತ ಹೇಳಿ ಕೂಡ ಕರಿಬಹುದು. ಅದಕ್ಕೆ ಹೋಪ್ ಈಸ್ ದಿ ಆಂಕರ್ ಆಫ್ ಲೈಫ್ ಅಂತ ಹೇಳ್ತಾರೆ. ಆಂಕರ್ ಅಂದರೆ ಈ ಹಡಗನ್ನು, ದೋಣಿಯನ್ನು ನಡೆಸೋವಂಥವನು. ಹಾಗೆ ಈ ಸಂದರ್ಭ ಕೂಡ ಭರವಸೆ ಎನ್ನುವಂಥದ್ದು ನಿಮ್ಮ ಜೀವನವನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ಒಂದು ಹುಟ್ಟುಗೋಲಿದ್ದ ಹಾಗೆ. ಅದನ್ನು ಬಳಸ್ಕೊಳ್ಳಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಪೂರ್ಣವಾಗಿ ಸೂಕ್ತವಾಗಿ ಬಳಸ್ಕೊಂಡ್ರೆ ಖಂಡಿತ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಇನ್ನು ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಅದರಿಂದ ಲಾಭಾಂಶ ಅನ್ನುವಂಥದ್ದು ಕೂಡ ಇದೆ. ಪ್ರಯತ್ನ ಪಟ್ಟಷ್ಟು ನಿಮಗೆ ಫಲ, ಎಷ್ಟು ಭೂಮಿಯನ್ನು ಅಗಿತೀರೋ ಅಷ್ಟು ನಿಮಗೆ ಸಂಪನ್ಮೂಲಗಳು ಸಿಕ್ಕುವಂಥದ್ದು. ಆದರೆ ಆಳವಾಗಿ ಅಗಿಬೇಕು, ಬಹಳ ಜಾಗೃತಿಯಾಗಿ ಆ ಭೂಮಿಯನ್ನು ಅಗಿದಾಗ ಮಾತ್ರ ಈ ಸೌಲಭ್ಯಗಳು ಸಿಕ್ಕುವಂಥದ್ದು. ಅದೇ ರೀತಿ ನಿಮಗೂ ಕೂಡ ಈ ದಿನದಲ್ಲಿ ಹೆಚ್ಚು ಶ್ರಮಪಟ್ಟಷ್ಟು ಕೂಡ ಬಹಳ ವಿಶೇಷ ಫಲ ನಿಮ್ಮದಾಗ್ತಾ ಇರುತ್ತೆ. ಹಾಗೆ ಶಿಕ್ಷಣದ ವಿಚಾರದಲ್ಲಿ ನೋಡಿ, ಒಳ್ಳೆಯ ವಾರ್ತೆಯನ್ನು ಕೇಳ್ತೀರಿ ನೀವು. ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಅಂಥ ಒಂದು ಸಂಭ್ರಮ ನಿಮ್ಮಲ್ಲಿ ಮನೆ ಮಾಡಿರುವಂಥದ್ದಾಗುತ್ತೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನಗಳು ಸಿಕ್ಕುವಂಥದ್ದು. ಕಲಾವಿದರಿಗೆ, ಕವಿಗಳಿಗೆ, ಹಾಗೆ ಬರಹಗಾರರಿಗೆ, ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಯಾರೇ ಇದ್ದರೂ ಕೂಡ ಅವರಿಗೆ ಈ ದಿನದಲ್ಲಿ ಹೆಚ್ಚಿನ ಗೌರವ, ಮನ್ನಣೆ ಪ್ರಾಪ್ತಿಯಾಗುವಂಥದ್ದು. ಇನ್ನು ದಂಪತಿಗಳಿಗೆ ಇಷ್ಟಾರ್ಥ ನೆರವೇರುವಂಥದ್ದು, ಇದು ಬಹಳ ವಿಶೇಷವಾಗಿ ಬೇಕಾಗಿರುವಂಥದ್ದು. ಇನ್ನು ಸಹಕಾರ ಮನೋಭಾವನೆಯಿಂದ ಮುಂದುವರೆದರೆ ಭವಿಷ್ಯ ಉಜ್ವಲವಾಗುತ್ತೆ, ಮನಸ್ಸಿಗೆ ಸಂತೋಷ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ಸಾಮಾಜಿಕ ಕಾರ್ಯಗಳಲ್ಲಿ ಮುನ್ನಡೆ ಇರುತ್ತೆ ಇಂಥ ಒಂದು ಸಂದರ್ಭಗಳಲ್ಲಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ವ್ಯಾಪಾರಿ ವರ್ಗಕ್ಕೆ ಲಾಭಾಂಶ ಇರುವಂಥದ್ದು. ಅಲ್ಪ ಸ್ವಲ್ಪ ಲಾಭ ಬಂದರೂ ಕೂಡ ಅದಕ್ಕೆ ಬೇಸರಿಸಿಕೊಳ್ಳದೆ ಈ ದಿನದ ಭಗವಂತನ ಆರಾಧನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕೂಡ ರೂಢಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಸಂಗಾತಿ ಹೇಳುವಂಥ ಒಂದು ಒಳ್ಳೆಯ ಮಾತಿದೆ, ಅದನ್ನು ಕೇಳಿಸ್ಕೊಳ್ಳಿ. ಅದರಂತೆ ಮುಂದುವರೆದರೆ ನಿಮ್ಮ ಉಳಿತಾಯ ಪ್ರವೃತ್ತಿಯ ಮನೋಭಾವ ಕೂಡ ಜಾಸ್ತಿ ಆಗುವಂಥದ್ದು. ಹಾಗೆ ಈ ದಿನ ವಿಶೇಷವಾಗಿ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಹಾಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದ್ಭುತವಾದಂತಹ ಯಶಸ್ಸು, ಫಲ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಸಿಂಹರಾಶಿಯವರಿಗೆ ಈ ದಿನ ಸದಾವಕಾಶ ಇರುವಂಥದ್ದು. ಅಂದರೆ ಕೆಲವು ಕೆಲಸಗಳ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲ ಪರಿಕರಗಳು ಕೂಡ, ಪರಿಸ್ಥಿತಿಗಳು ಕೂಡ ಒಗ್ಗಟ್ಟಾಗಿ ಒಲಿದು ಬರುವಂಥದ್ದು. ಮ್ಯಾನ್ ಪವರ್ ಸಿಕ್ಕತ್ತೆ, ಫೈನಾನ್ಷಿಯಲ್ ಪವರ್ಸ್ ಇದೆ, ದೂರದೃಷ್ಟಿ ಇದೆ, ಕೆಲಸ ಹೀಗೆ ಮಾಡಬೇಕು ಅನ್ನೋಂಥದ್ದಕ್ಕೆ ನಿಮಗಿರೋವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಮಾನಸಿಕ ಒತ್ತಡಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ನಿಧಾನಿಕೆ ನಿಮ್ಮಲ್ಲಿದೆ. ಹಾಗೆ ಸಂಗಾತಿಯಿಂದ ಸ್ವಲ್ಪ ಬೇಜವಾಬ್ದಾರಿತನ ಆಗ್ಬೋದು. ಇದು ನಿಮ್ಮಲ್ಲಿ ಒಂದು ಅಸಮಾಧಾನವನ್ನು ತೋರಿಸ್ಬೋದು. ಒಂದು ಸಿಟ್ಟು, ಕಿರಿಕಿರಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೊರ ಹಾಕುವಂತಹ ಸಾಧ್ಯತೆ ಇದೆ. ಇನ್ನು ವಾಹನದಿಂದ ಅಷ್ಟಾಗಿ ಸೌಖ್ಯ ಇಲ್ಲ, ಹಾಗಾಗಿ ವಾಹನವನ್ನು ಆದಷ್ಟು ಜಾಗ್ರತೆಯಿಂದ ಓಡಿಸುವಂಥದ್ದು ಉತ್ತಮವಾಗುತ್ತೆ. ಇನ್ನು ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಏನೋ ಒಂದು ಕೊರತೆ ನಿಮಗೆ ಕಾಣುವಂಥದ್ದು, ಹಾಗಾಗಿ ಕಂಪ್ಲೀಟ್ ಒಂದು ಫುಲ್ಫಿಲ್ಮೆಂಟ್ ಅನ್ನುವಂಥದ್ದು ಇಲ್ಲ, ಏನೋ ಒಂದು ಕೊರತೆ ಇದೆ. ಅದನ್ನು ತುಂಬಿಸಿಕೊಳ್ಳಲಿಕ್ಕೆ ಈ ಸಂದರ್ಭದಲ್ಲಿ ಸ್ವಲ್ಪ ಪರೋಕ್ಷವಾಗಿ ಸಹಾಯವನ್ನು ಮಾಡಿಕೊಳ್ತೀರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿ ತಾಂತ್ರಿಕ ವೃತ್ತಿಯವರಿಗೆ ಬಿಡುವಿಲ್ಲದ ಕೆಲಸದಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಹಾಗೆ ಇನ್ನು ವಿವಾಹಿತರಿಗೆ ನೋಡಿ, ಒಳ್ಳೆಯ ಸಂತಾನ ಯೋಗ ಇರುವಂಥ ಸಂದರ್ಭ ಇದು. ಬಂಧುಗಳು ಕೂಡ ಧನ ಸಹಾಯವನ್ನು ನೀಡುವಂಥದ್ದು. ಹಾಗಾಗಿ ನಿಮ್ಮ ಒಂದು ನಿರೀಕ್ಷೆಯಂತೆ ಏನು ಸಹಾಯ ಬೇಕು, ಯಾರಿಂದ ಸಹಕಾರ ಬೇಕು ಅಂತ ಅಂದ್ಕೊಳ್ತಿರೋ ಅದೆಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಇನ್ನು ವಿಶೇಷವಾಗಿ ಸಾಲವನ್ನೇನಾದರೂ ಪಡ್ಕೊಂಡಿದ್ರೆ ಅಂತಹ ಸಾಲಗಾರರ ಕಾಟ ಈ ದಿನ ಜಾಸ್ತಿ ಆಗುವಂಥದ್ದು. ಹಾಗಾಗಿ ಅದನ್ನು ಮರುಪಾವತಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನ ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಇನ್ನು ಅಧಿಕವಾದಂತಹ ಖರ್ಚು ಇರುವಂತಹ ದಿನ. ಎಷ್ಟೇ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಖರ್ಚು ನಿಮ್ಮ ಕೈ ಮೀರಿ ಹೋಗುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಖರ್ಚನ್ನು ನಿಯಂತ್ರಣ ಮಾಡುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವೇಚನಾ ಪೂರ್ಣವಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಉತ್ತಮವಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡಿಮೆ ಖರ್ಚಿಗೆ ಸಮವಾಗುತ್ತೆ. ಇನ್ನು ಉಳಿತಾಯ ಅನ್ನುವಂಥದ್ದು ಇಲ್ಲ.
ನಾಳಿನ ಭವಿಷ್ಯ ಇದರಿಂದ ದುಸ್ತರವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ದುಡಿಯುವ ವಯಸ್ಸಿನಲ್ಲಿ ಹೆಚ್ಚಾಗಿ ದುಡಿಬೇಕು. ದುಡಿಮೆಯಲ್ಲಿ ದುಂದುವೆಚ್ಚ ಮಾಡದೆ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಬೇಕು. ಇದು ಭವಿಷ್ಯಕ್ಕೆ ತುಂಬ ಅಗತ್ಯವಾಗಿರುವಂಥದ್ದು. ಇದೇ ನಿಮಗೆ ಬ್ಯಾಲೆನ್ಸ್ ಮಾಡುವಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ. ಹಾಗೆ ಶ್ರೀಕೃಷ್ಣ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ತುಂಬ ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಕಷ್ಟದ ಸಮಯ ಆಗಿರ್ಬೋದು. ಕೆಲವು ಕೆಲಸ ಕಾರ್ಯಗಳು ನಿಮ್ಮ ಮನಸ್ಸಿಗೆ ಅಷ್ಟೊಂದು ಸಂತೋಷವನ್ನು ತರಲ್ಲ, ಆದರೂ ಕೂಡ ಸಹಕಾರದಿಂದ ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗಾಗಿ ನೀವು ಒಬ್ಬರೇ ಕೆಲಸವನ್ನು ಮಾಡೋದಕ್ಕಿಂತ ಒಂದು ಟೀಮ್ನಲ್ಲಿ ಕೆಲಸ ಮಾಡುವಂಥದ್ದು ಉತ್ತಮ. ಒಂದು ಟೀಮ್ ವರ್ಕ್ ಆಗಬೇಕು. ನಿಮ್ಮ ಜೊತೆಗೆ ಯಾರಾದರೂ ಒಬ್ಬರು ಇದ್ದರೆ ಈ ದಿನದ ಕೆಲಸ ಬಹಳ ಯಶಸ್ವಿ ಆಗುತ್ತೆ. ಏಕಾಂಗಿಯಾಗಿ ಒಂಟಿಯಾಗಿ ಮಾಡುವಂತಹ ಕೆಲಸ ಒಂಟೊಂಟಿಯಾಗಿ ನಿಲ್ಲುವಂಥದ್ದಾಗುತ್ತೆ. ಹಾಗಾಗಿ ಪರಿಪೂರ್ಣ ಫಲವನ್ನು ಈ ದಿನ ಕೊಡಲ್ಲ ನೀವು ಒಬ್ಬರೇ ಮಾಡುವಂಥದ್ದು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನೆಮ್ಮದಿ ಇಲ್ಲ ಈ ದಿನ. ಏಕೆ ಅಂತ ಹೇಳಿದ್ರೆ ಸ್ವಲ್ಪ ಓಡಾಟ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಘನತೆ ಗೌರವಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಓಡಾಟ ಮಾಡುವಂಥದ್ದು, ಪ್ರಯಾಣ ಮಾಡುವಂಥದ್ದು ಕೂಡ ಇದೆ. ಹಾಗೆ ಅಧಿಕಾರಿಗಳಿಗೆ ಈ ದಿನ ಅಷ್ಟಾಗಿ ಒಳ್ಳೆಯ ದಿನ ಅಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇಲ್ಲ, ಜೊತೆಗೆ ನಿಮ್ಮ ಮೇಲಧಿಕಾರಿಗಳಿಗೂ ಕೂಡ ಆ ನಿಮ್ಮ ಕೆಲಸ ಯಾವುದೇ ರೀತಿಯ ಸಂತೋಷವನ್ನು ತರಲ್ಲ. ಇದರಿಂದ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ದಿನ ಕೂಡ. ಹಾಗೆ ಗೃಹ ಕಲಹ ಅಂದರೆ ಮನೆಯಲ್ಲಿ ಆಗುವಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಂದ ಮನಸ್ಥಿತಿಗಳು ಸರಿ ಇಲ್ಲ. ಒಬ್ಬರ ಮನಸ್ಸು ಮತ್ತೊಬ್ಬರಿಗೆ ಪೂರಕವಾಗಿಲ್ಲ, ಎಲ್ಲೋ ಒಂದು ಒಡೆದ ಮನಸ್ಸಿನಂತೆ ಇರುವಂಥದ್ದು. ಹಾಗಾಗಿ ಅಪೂರ್ಣತೆ ಇದೆ, ಅತೃಪ್ತಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇರುತ್ತೆ. ಹಾಗೆ ಹಿರಿಯರು ಹೇಳ್ತಾರಲ್ಲ, ದಿ ಫೇಸ್ ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿ. ಹಾಗಾಗಿ ನಿಮ್ಮ ಮುಖವನ್ನು ನೋಡಿದ ಕೂಡಲೇ ಹೇಳ್ಬೋದು ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟದಲ್ಲೇ ಇರುವಂಥದ್ದು, ಸ್ವಲ್ಪ ಚಿಂತೆ ಮೂಡುವಂಥದ್ದು, ಹಾಗೆ ನಿರಾಸೆ ಕೂಡ ಇದೆ. ಏನೇ ಕೆಲಸ ಮಾಡಿದ್ರೂ ಕೆಲಸ ಆಗ್ತಾ ಇಲ್ವಲ್ಲ, ಇದಕ್ಕೆ ಕಾರಣ ಏನಿರಬಹುದು ಅನ್ನುವಂಥ ಊಹೆಗಳು ಜಾಸ್ತಿ ಆಗುವಂಥದ್ದು. ಎಲ್ಲೆಲ್ಲಿಗೋ ಯೋಚನೆ ಮಾಡ್ತೀರಿ ಈ ಸಂದರ್ಭದಲ್ಲಿ. ಹಾಗಾಗಿ ಭಗವಂತನ ಆರಾಧನೆಯನ್ನು ಮಾಡೋದು, ಭಗವಂತನನ್ನೇ ನಂಬಿ ಕೆಲಸ ಮಾಡುವಂಥದ್ದು ಅಷ್ಟು ಮಾಡಿದ್ರೆ ಸಾಕು. ಬೇರೆ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿಬಿಡಿ, ನಿಮ್ಮ ಕೆಲಸಗಳು 100ಕ್ಕೆ 100ರಷ್ಟು ಫಲಪ್ರದವಾಗಿ ಆಗುತ್ತೆ. ಇನ್ನು ಪತ್ನಿಯ ಆರೋಗ್ಯ ಅಥವಾ ಪತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗತ್ತೆ. ಹಾಗೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಿಮಗೆ ಮಕ್ಕಳ ವಿಷಯದಲ್ಲಿ ಆತಂಕ ಮೂಡುವಂಥದ್ದಾಗತ್ತೆ. ನಾಳೆ ಏನು ಅನ್ನುವಂಥ ಚಿಂತೆ ಮೂಡಬಹುದು. ಹಾಗೆ ನೀವು ಎಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇದ್ದೀರಿ, ನಾಳೆ ಮಕ್ಕಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ಬದುಕಲಿಕ್ಕೆ ಸಾಧ್ಯವಾ ಅನ್ನುವಂಥ ಒಂದು ಚಿಂತೆ ನಿಮ್ಮನ್ನು ಕಾಡಬಹುದು. ಹಾಗೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ಲ. ಅವರಿಗೆ ಗೊತ್ತಿದೆ ಯಾವ ಕಾಲದಲ್ಲಿ ಯಾರಿಗೆ ಏನನ್ನು ಎಷ್ಟು ಕೊಡಬೇಕು, ಯಾವಾಗ ಕೊಡಬೇಕು, ಎಲ್ಲವೂ ಒಂದು ಪ್ರೀ ಪ್ಲ್ಯಾಂಡ್, ಈಗಲೇ ಒಂದು ಪ್ರೋಗ್ರಾಮಿಂಗ್ ಆಗಿ ರೆಡಿ ಇರುವಂಥದ್ದು, ಅದರ ಪ್ರಕಾರ ನಡೆಯುತ್ತೆ. ಹಾಗಾಗಿ ಯಾವ ವಿಚಾರದ ಬಗ್ಗೆ ಕೂಡ ಚಿಂತೆಯನ್ನು ಮಾಡುವಂಥದ್ದು ಈ ಸಂದರ್ಭದಲ್ಲಿ ಬೇಡ. ಹಾಗೆ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿ ನಿಮ್ಮ ಪ್ರವೃತ್ತಿ ನಿಮಗೆ ಸಂತಸವನ್ನು ತರುವಂಥದ್ದು. ಹಾಗೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ನಿಮಗೆ ಒಂದು ಸಂತೋಷ ಅನ್ನುವಂಥದ್ದು ಇದೆ. ಸಂತೋಷದಿಂದ ಈ ಸಂದರ್ಭದಲ್ಲಿ ಪ್ರಗತಿಗೆ ಯಾವ ಪೂರಕವಾದ ಕೆಲಸಗಳನ್ನು ಮಾಡಿಕೊಳ್ಬೇಕು ಅವುಗಳನ್ನೆಲ್ಲ ಚಾಚು ತಪ್ಪದೆ ಒಂದು ಯೋಜನಾಬದ್ಧವಾಗಿ ಮಾಡುವಂಥದ್ದು. ಹಾಗಾಗಿ ಪ್ರಾಪರ್ ಪ್ಲ್ಯಾನಿಂಗ್ ಇದೆ ಈ ದಿನ. ಹಾಗೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೂ ಕೂಡ ಯಾರಿಂದ ಎಷ್ಟು ಸಹಾಯ ಬೇಕು ಅದನ್ನು ಪಡ್ಕೊಳ್ಳುವಂಥ ಒಂದು ವಿವೇಚನೆ ಈ ದಿನ ನಿಮ್ಮಲ್ಲಿರುವಂಥದ್ದು. ಹಾಗೆ ಆರ್ಥಿಕವಾಗಿ ಬಹಳ ಸದೃಢವಾಗುವಂಥದ್ದು. ಹಾಗೆ ಋಣಬಾಧೆಯಿಂದ ಮುಕ್ತವಾಗಿ ನಿಟ್ಟುಸಿರು ತರುವಂತಹ ದಿನ ಇದು. ಕೊಡಬೇಕಾದಂತಹ ಸಾಲವನ್ನು ಹೇಗೋ ಮಾಡಿ ಕೊಡ್ತೀರಿ, ಇದರಿಂದ ಮನಸ್ಸಿಗೆ ಸಂತೃಪ್ತಿ ಇದೆ. ಹಾಗೆ ಕೆಲವು ವಿಚಾರದಲ್ಲಿ, ಅದರಲ್ಲೂ ಅಧಿಕಾರಿ ವರ್ಗದವರು ಸ್ವಲ್ಪ ಒತ್ತಡವನ್ನು ತರುವಂಥದ್ದಾಗುತ್ತೆ. ಹಾಗಾಗಿ ಕಚೇರಿಗೆ ಈ ಸಂದರ್ಭದಲ್ಲಿ ನಿಮಗೆ ರಜೆ ಅನ್ನುವಂಥದ್ದಿದ್ದರೂ ಕೂಡ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇದು ಒತ್ತಡಪೂರ್ವಕವಾಗಿ ಇರುವಂಥದ್ದು. ಹಾಗೆ ನಿರಂತರ ಸಂಚಾರ ನಿಮಗೆ ಒಳ್ಳೆಯ ಲಾಭವನ್ನು ತರುವಂಥದ್ದು. ಹಾಗೆ ಈ ದಿನ ಒಂದು ಗುರಿ ಉದ್ದೇಶವನ್ನಿಟ್ಟು ಮಾಡುವಂತಹ ಪ್ರಯಾಣ ಏನಿದೆ ಅದು ನಿಮಗೆ ಈ ದಿನ ಶುಭವನ್ನು ತರುವಂಥದ್ದಾಗತ್ತೆ.
ಹಾಗೆ ಈ ತಿರುಗಾಟ ಇದೆಯಲ್ಲ, ಈ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೆ ಬಂಧುಗಳಿಂದ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕೊಂಕು ಮಾತುಗಳನ್ನು ಕೇಳಬೇಕಾಗಬಹುದು. ಅವರು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಶ್ಲಾಘನೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿಲ್ಲ. ಅವರಿಗೆ ಹೊಟ್ಟೆ ಉರಿ, ಒಂದು ಬೇಸರ, ಜಲಸಿ ಅನ್ನುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಭೇಟಿಯನ್ನು ಆಗುವಂಥದ್ದು, ಅದು ಬಹುದಿನಗಳ ಭೇಟಿ. ಹಾಗಾಗಿ ಆ ಭೇಟಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಅದಕ್ಕೆ ಹೇಳ್ತಾರಲ್ಲ ಹಿರಿಯರು, ರೇರ್ ವಿಸಿಟ್ಸ್ ಬ್ರಿಂಗ್ ಲಾಂಗ್ ಕಾಂಪ್ಲಿಮೆಂಟ್ಸ್ ಅಂತ ಹೇಳಿ. ಹಾಗಾಗಿ ಯಾವಾಗಲೂ ಒಮ್ಮೆ ನೀವು ಅವರನ್ನು ಭೇಟಿ ಮಾಡಿ ಮಾತಾಡುವಂಥದ್ದು, ಉಭಯ ಕುಶಲೋಪರಿಯನ್ನು ವಿಚಾರ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಆಗುವಂಥದ್ದು. ಹಾಗೆ ವಿಶೇಷವಾಗಿ ದೇವತಾ ಕಾರ್ಯಗಳಿಗೆ ಖರ್ಚು ವೆಚ್ಚಗಳು ಈ ದಿನ ಇರುವಂಥದ್ದಾಗುತ್ತೆ. ಇನ್ನು ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಇದೆ. ಅದು ನಿಮ್ಮ ಒಂದು ಪರಿಶ್ರಮದ ಫಲವಾಗಿ ಚೇತರಿಕೆ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಅವರಿಂದ ಕೂಡ ನಿಮಗೆ ಒಂದು ಶ್ಲಾಘನೆ ವಿಶೇಷವಾಗಿ ಇರುವಂಥದ್ದು. ಹಾಗೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಡೆಯುತ್ತೆ. ಅದರಲ್ಲೂ ಕುಟುಂಬದವರ ಒಂದು ಪ್ರೀತಿ ವಿಶ್ವಾಸ ಇದೆ. ಕುಟುಂಬ ಸೌಖ್ಯ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಶಿವ ಪಾರ್ವತಿಯರ ದರ್ಶನವನ್ನು ಮಾಡಿ, ಕೌಟುಂಬಿಕವಾಗಿ ಮತ್ತು ಪ್ರಗತಿ ಇರುತ್ತೆ, ಸಂತೋಷ ಹೆಚ್ಚಾಗುತ್ತೆ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ಅತ್ಯುತ್ತಮ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಡಬಲ್ ಧಮಾಕ ಇರುವಂಥದ್ದು, ಎರಡೆರಡು ಅದೃಷ್ಟಗಳು ಇರುವಂಥದ್ದು, ಎರಡೆರಡು ಲಾಭಗಳು ಇರುವಂಥದ್ದು. ಇದು ಒಂದರಲ್ಲಿ ಚಂದ್ರ ಇದ್ದಾನೆ 6ರ ಸ್ಥಾನದಲ್ಲಿ, ಆರೋಗ್ಯ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಆರೋಗ್ಯ ಬಹಳ ಚೆನ್ನಾಗಿದೆ. ಇನ್ನು ಈ 6ರ ಸ್ಥಾನವನ್ನೇ ವೈರಿ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳಾಗ್ತಾ ಇರುವಂಥ ಶತ್ರುಗಳನ್ನು ಈ ದಿನ ನೀವು ಸದೆ ಬಡಿಬಹುದು. ಶತ್ರುಗಳು ಇಲ್ಲಿ ವ್ಯಕ್ತಿಗಳೇ ಅಲ್ಲ, ಯಾವುದೇ ಒಂದು ಸೋಮಾರಿತನ ಅನ್ನುವಂಥದ್ದು ಶತ್ರುವೇ ನಿಮಗೆ. ಹಾಗಾಗಿ ಒಂದು ಯೋಜನೆ ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ಒಂದು ಶತ್ರುವೇ. ಈ ರೀತಿಯಲ್ಲಿ ಯಾವುದೇ ಅಡ್ಡಿ ಆತಂಕಗಳನ್ನು ತಂದೊಡ್ಡುವಂತಹ ವೈರಿಗಳು ನಿರ್ನಾಮ ಆಗುವಂಥದ್ದು ಈ ದಿನ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಸುಸೂತ್ರವಾಗಿ ನಡೆಯುವಂತಹ ಒಂದು ವಿಶೇಷವಾದಂತಹ ದಿನ ಇದು. ಹಾಗೆ ಸ್ತ್ರೀಯರಿಂದ ಆರ್ಥಿಕ ಸಹಾಯ ಒದಗಿ ಬರುವಂಥದ್ದು. ಹಾಗಾಗಿ ಈ ದಿನ ಸ್ತ್ರೀಯರು ನಿಮಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು. ಹಾಗಾಗಿ ಅವರಿಂದ ಆಗುವಂತಹ ಒಂದು ಸಹಾಯ ಸಹಕಾರಗಳು ಈ ದಿನ ಸಮಯೋಚಿತವಾಗಿ ನಿಮಗೆ ಒದಗಿ ಬರುವಂಥದ್ದಾಗುತ್ತೆ. ಹಾಗೆ ನಿರೀಕ್ಷಿತ ಕಾರ್ಯ ಸಾಧನೆಗೆ ಮನಸ್ಸಿದೆ, ಕೆಲಸ ಮಾಡಬೇಕು ಅನ್ನುವಂಥ ಒಂದು ಝೀಲ್ ಇದೆ, ಉತ್ಸಾಹ ಇದೆ. ಅದಕ್ಕಾಗಿಯೇ ಹಿರಿಯರು ಹೇಳ್ತಾರಲ್ಲ, ಸಕ್ಸಸ್ ಕಮ್ಸ್ ಟು ದೋಸ್ ಹೂ ಡೇರ್ ಟು ಆ್ಯಕ್ಟ್ ಅಂತ ಹೇಳಿ. ಹಾಗಾಗಿ ಯಾರಿಗೆ ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ಸ್ವಭಾವ ಇದೆಯೋ ಅಂಥವ್ರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಅದರಲ್ಲಿ ಈ ದಿನ ನೀವು ಕೂಡ ಧೈರ್ಯವಾಗಿ ಕೆಲವು ಕೆಲಸಗಳನ್ನು ಮಾಡುವಂಥದ್ದು, ಅದು ನಿಮಗೆ ಹೆಚ್ಚಿನ ಜಯವನ್ನು ತರುತ್ತೆ, ಗೌರವವನ್ನು ಕೂಡ ತಂದುಕೊಡುವಂಥದ್ದಾಗತ್ತೆ. ಹಾಗೆ ಈ ಸಂದರ್ಭದಲ್ಲಿ ಪ್ರಯತ್ನ ಅನ್ನುವಂಥದ್ದು, ಅದರಲ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ, ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಪ್ರಯತ್ನಶೀಲರಾಗಿದ್ದರೆ ಖಂಡಿತ ಗೆಲುವು ನಿಮ್ಮದೇ ಆಗುತ್ತೆ. ಇನ್ನು ನಿರುದ್ಯೋಗ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ ಅದನ್ನು ಬಗೆಹರಿಸಿಕೊಳ್ಳುವಂಥ ಒಂದು ತಾಳ್ಮೆ, ವಿವೇಚನೆ ಈ ದಿನ ನಿಮಗೆ ಬೇಕಾಗತ್ತೆ. ಇನ್ನು ಕೆಲವು ವಿಚಾರಗಳಲ್ಲಿ ನೋಡಿ ಸ್ವಲ್ಪ ಹಿನ್ನಡೆ ಏನಾದರೂ ಇದ್ದರೆ, ಆದರೆ ಹಿರಿಯರ ಮಾರ್ಗದರ್ಶನದಿಂದ ಮುನ್ನಡೆಯುವಂಥ ಸ್ವಭಾವ ಇದ್ದರೆ ಜಯ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ವಾಹನ ಸಂಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಪ್ರಯಾಣ ಸಂದರ್ಭ ನಿಮಗೆ ಶುಭವನ್ನು ತರುತ್ತೆ, ಆದರೂ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅನ್ನುವಂಥದ್ದು. ಇನ್ನು ಮಾನಸಿಕವಾಗಿ ಏನಾದರೂ ಅಡ್ಡಿ ಆತಂಕಗಳು, ಭಯ, ಹೆದರಿಕೆ ಅನ್ನುವಂಥದ್ದು ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಆ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳಿ. ಆ ವಿಷಯದಲ್ಲಿ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಕುಟುಂಬದಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗೌರವ, ಮನ್ನಣೆ ಈ ದಿನ ಸಿಕ್ಕತ್ತೆ. ಮಾತು ಬಹಳ ಮಹತ್ವದ್ದಾಗಿದೆ ಈ ದಿನ. ಹಾಗಾಗಿ ಯಾವ ಸಂದರ್ಭದಲ್ಲಿ ಎಷ್ಟು ಮಾತು ಬೇಕೋ ಅಷ್ಟನ್ನು ಆಡುವಂಥದ್ದು, ಉಳಿದದನ್ನು ನಿಮ್ಮಲ್ಲೇ ಉಳಿಸ್ಕೊಳ್ಳುವಂಥದ್ದು ಬಹಳ ಉತ್ತಮ. ಈ ದಿನ ವಿಶೇಷವಾಗಿ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಅದ್ಭುತವಾದಂತಹ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ.
ಏಕೆಂದರೆ ಯಾವ ವೃಕ್ಷವು ಹಣ್ಣನ್ನು ಕೊಡುತ್ತೋ ಅಂಥ ಹಣ್ಣಿನ ಹೆಸರಿನಿಂದ ಆ ವೃಕ್ಷ ಕರೆಯಲ್ಪಡುವಂಥದ್ದು. ಅಂದರೆ ನೇರಳೆಯ ಹಣ್ಣನ್ನು ಕೊಟ್ಟರೆ ನೇರಳೆ ಮರ, ಮಾವಿನ ಹಣ್ಣನ್ನು ಕೊಟ್ಟರೆ ಮಾವಿನ ಮರ, ಹಲಸಿನ ಹಣ್ಣು ಹಲಸಿನ ಮರವಾಗಿರುತ್ತೆ. ಅದಕ್ಕೆ ದ ಟ್ರೀ ಈಸ್ ನೋನ್ ಬೈ ದ ಫ್ರೂಟ್ ಇಟ್ ಬೇರ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಹಣ್ಣನ್ನು ಕೊಡುವಂಥ ಮರ ಹಣ್ಣಿನಿಂದ ಗುರುತಿಸಲ್ಪಡುವಂಥದ್ದು. ಹಾಗೆ ಈ ದಿನ ನಿಮ್ಮ ವ್ಯಕ್ತಿತ್ವ ಕೂಡ ನಿಮ್ಮ ಕೆಲಸ ಕಾರ್ಯಗಳಿಂದ ಗುರುತಿಸಲ್ಪಡುವಂಥದ್ದಾಗುತ್ತೆ. ಒಳ್ಳೆಯ ಕಾರ್ಯಗಳನ್ನು ಮಾಡೋದರಿಂದ ಒಳ್ಳೆಯತನ ಅನ್ನುವಂಥದ್ದು ಇದೆ. ಹಾಗೆ ಉತ್ತಮವಾದಂತಹ ಗೌರವ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಏಕೆಂದರೆ ಮಾಡುವಂಥ ಕೆಲಸ ಈ ದಿನದ್ದು ಬಹಳ ಸಂತೃಪ್ತಿಯನ್ನು ತರುತ್ತೆ ನಿಮಗೆ ಅಷ್ಟೇ ಅಲ್ಲ, ನಿಮ್ಮ ಸುತ್ತಮುತ್ತಲು ಇರುವಂಥವ್ರಿಗೂ ಕೂಡ ಅದರಿಂದ ಪ್ರಯೋಜನ ಆಗುವಂಥದ್ದು. ಹಾಗಾಗಿ ತುಂಬ ಅನುಕೂಲತೆಗಳು ಉಂಟಾಗುವಂತಹ ದಿನ. ಆದರೆ ಎಲ್ಲೋ ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನತೆ ಅನ್ನುವಂಥದ್ದು ಇದೆ. ನಿಮ್ಮ ಸ್ಪೀಡ್ಗೆ ಕೆಲಸ ಆಗಲ್ಲ, ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದಾಗುತ್ತೆ. ಇನ್ನು ಕೆಲವು ಕೆಲಸ ಕಾರ್ಯಗಳನ್ನು ನೀವೇ ಸ್ವಂತಿಕೆಯಿಂದ ರೂಪಿಸಿಕೊಳ್ಳುವಂಥದ್ದು ಆಗುತ್ತೆ. ಇದರಲ್ಲಿ ಯಾರದ್ದೂ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಇಲ್ಲ. ಸಹಾಯ ಕೂಡ ಈ ದಿನ ಅಷ್ಟಕ್ಕಷ್ಟೇ ಇರುವಂಥದ್ದು, ಇತರರ ಸಹಾಯ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಏಕಾಂಗಿಯಾಗಿ ಮಾಡುವಂಥದ್ದು. ಆದರೆ ಅಂಥ ಮನಸ್ಥಿತಿಯನ್ನು ಈ ದಿನ ಹೊಂದಿಕೊಳ್ಬೇಕಾಗತ್ತೆ. ಇನ್ನು ವೈವಾಹಿಕ ವಿಚಾರದಲ್ಲಿ ಕೆಲವು ಪ್ರಸ್ತಾಪಗಳು ಬರುವಂಥದ್ದಾಗುತ್ತೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅಂಥವುಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಸಂದರ್ಭ ಬರುತ್ತೆ. ಹಾಗೆ ಧನ ಸಂಪತ್ತು ಆಗಾಗ ಕರಗಿ ಹೋಗುವಂಥದ್ದು, ಅಂದರೆ ಖರ್ಚುಗಳು ಜಾಸ್ತಿ ಇರುತ್ತೆ ಅನ್ನುವಂಥ ಒಂದು ಅರ್ಥದಲ್ಲಿ ಈ ಮಾತು. ಇನ್ನು ವರ್ತಕ ವಿಭಾಗಕ್ಕೆ ಅಧಿಕವಾಗಿ ಲಾಭ ಇದ್ದರೂ ಕೂಡ ನಷ್ಟ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಇರುತ್ತೆ, ಜೊತೆಯಾಗಿ ಇರುವಂಥದ್ದು. ಹಾಗಾಗಿ ಮಿಶ್ರ ಫಲದ ಯೋಗ ಈ ದಿನದ ಒಂದು ಯೋಗ ನಿಮಗೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ವೆಚ್ಚಗಳಾಗುವಂಥ ದಿನ. ಇನ್ನು ಚಿನ್ನಾಭರಣಗಳಿಗೆ ಧನ ವಿನಿಯೋಗ ಆಗುವಂಥದ್ದು ಕೂಡ. ಏನೋ ಅರ್ಜೆಂಟಾಗಿ ಹಣ ಬೇಕು, ಹಾಗಾಗಿ ಚಿನ್ನವನ್ನು ಅಡ ಇಡುವಂಥದ್ದೋ ಅಥವಾ ಮಾರಾಟ ಮಾಡಿ ಹಣವನ್ನು ಪಡ್ಕೊಳ್ಳುವಂಥದ್ದೋ, ಒಟ್ಟು ಅಂಥ ಒಂದು ವಿನಿಯೋಗದ ಪ್ರಕ್ರಿಯೆ ಈ ದಿನ ನಡೆಯುವಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಕೂಡ ಈ ದಿನ ಇದೆ. ಇನ್ನು ಆಕಸ್ಮಿಕವಾಗಿ ಕೆಲವು ಗಣ್ಯರ ದರ್ಶನ ಆಗುವಂಥದ್ದು, ಗುರುಗಳ ದರ್ಶನ ಆಗುವಂಥದ್ದು, ಸ್ನೇಹಿತರು ಬರ್ತಾರೆ, ಬಂಧುಗಳು ಬರ್ತಾರೆ. ಅವರ ಒಂದು ಒಡನಾಟ, ಅವರ ಜೊತೆ ನಿಮ್ಮ ಮಾತುಕತೆ ಬಹಳ ವಿಶೇಷವಾಗಿರುತ್ತೆ, ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥದ್ದು. ಆದರೆ ವಿದ್ಯಾರ್ಥಿಗಳಿಗೆ ಚಂಚಲ ಮನಸ್ಥಿತಿ ಇರೋದರಿಂದ ಈ ದಿನ ಸ್ವಲ್ಪ ಓದಿನಲ್ಲಿ ಹಿನ್ನಡೆ ಉಂಟಾಗುವಂಥದ್ದು. ಆದ್ದರಿಂದ ಈ ದಿನ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಯಾವುದೇ ವಿಘ್ನಗಳಿದ್ರೂ ಕೂಡ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಕರ ರಾಶಿಯವರಿಗೆ ಈ ದಿನ ಶುಭ ಸಮಾಚಾರಗಳು ಒದಗಿ ಬರುವಂಥದ್ದು, ಶುಭವಾಗಿದೆ. ದಿನ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ, ಒಳ್ಳೆಯ ವಾರ್ತೆಗಳನ್ನು ಕೇಳ್ತೀರಿ. ಹಾಗಾಗಿ ಶುಭ ದಿನ ನಿಮಗೆ. ಹಾಗೆ ಧನ ಸಂಪಾದನೆಗೆ ಮುಂದಾಗುವಂಥ ಒಂದು ವಿಶೇಷ ಪ್ರಯತ್ನ ನಿಮ್ಮಲ್ಲಿರುವಂಥದ್ದು. ಹಾಗಾಗಿ ವ್ಯಾಪಾರ ವ್ಯವಹಾರಗಳು ಈ ದಿನ ಚೆನ್ನಾಗಿ ನಡೆಯುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ವಿಶೇಷವಾಗಿ ನಡೆಯುವಂಥದ್ದು. ಹಾಗಾಗಿ ಇದರಿಂದ ನೋಡಿ, ಯಾವುದೋ ಒಂದು ವಾಹನವನ್ನಾಗಲಿ, ಆಸ್ತಿಯನ್ನಾಗಲಿ ಅಥವಾ ಒಡವೆ ವಸ್ತ್ರಗಳನ್ನಾಗಲಿ ಕೊಳ್ಳುವಂಥ ಒಂದು ಯೋಗ ಇದೆ. ಏಕೆಂದರೆ ಹಣಕಾಸಿನ ನೆರವು ಈ ದಿನ ಚೆನ್ನಾಗಿರೋದ್ರಿಂದ, ಸಂಪಾದನೆ ಚೆನ್ನಾಗಿರೋದ್ರಿಂದ ಏನಾದರೂ ಕುಟುಂಬಕ್ಕೆ ಮಾಡಬೇಕು ಅನ್ನುವಂಥ ಒಂದು ವಿಶೇಷ ಯೋಜನೆ ನಿಮ್ಮಿಂದ ರೂಪಿತ ಆಗುವಂಥದ್ದು. ಆದರೆ ಬಂಧುಗಳಿಂದ ನೋಡಿ, ಈ ಸಂದರ್ಭದಲ್ಲಿ ಸ್ವಲ್ಪ ನೋವು, ಸ್ವಲ್ಪ ನಷ್ಟ ಉಂಟಾಗುವಂಥದ್ದಿದೆ. ಒಂದು ಕಡೆ ಸಂತೋಷ ಇದೆ, ಒಂದು ಕಡೆ ದುಃಖವೂ ಕೂಡ ಇದೆ. ಒಂದು ಕಡೆ ಸಂತೋಷ, ಆದಾಯ ಚೆನ್ನಾಗಿದೆ, ಏನಾದರೂ ಒಂದು ಕುಟುಂಬಕ್ಕೆ ಮಾಡಬೇಕು ಅನ್ನುವಂಥ ಮನಸ್ಸಿದೆ. ಆದರೆ ಬಂಧು ವರ್ಗದವರ ಮಾತು ನಿಮ್ಮ ಮನಸ್ಸನ್ನು ಸ್ವಲ್ಪ ಈ ದಿನ ಕಸಿಬಿಸಿಗೊಳಿಸುವಂಥದ್ದಾಗುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರಲ್ಲ, ಜಾಯ್ ಆ್ಯಂಡ್ ಸಾರೋ ಆರ್ ದಿ ಟುಡೇ ಆ್ಯಂಡ್ ಟುಮಾರೋ ಅಂತ ಹೇಳಿ. ಹಾಗೆ ಈ ದಿನ ಇದ್ದದ್ದು ನಾಳೆ ಇಲ್ಲ, ಅಥವಾ ಇವತ್ತು ಇಲ್ಲದೆ ಇದ್ದಿದ್ದು ನಾಳೆ ಬರಬಹುದು ಅನ್ನುವಂಥ ಒಂದು ಅರ್ಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದು ಚಕ್ರಾಕಾರವಾಗಿ ಸುತ್ತುವಂಥದ್ದು, ಇದು ವಿಷವರ್ತುಲ ಇದ್ದ ಹಾಗೆ. ಒಂದು ಇದ್ದದ್ದು ಮತ್ತೊಂದು ಇಲ್ಲ, ಮತ್ತೊಂದಿಲ್ಲ ಅಂದರೆ ಅದು ಖಂಡಿತ ಇದ್ದೇ ಇರುತ್ತೆ ಅನ್ನುವಂಥ ರೀತಿಯಲ್ಲಿ. ಹಾಗೆ ಈ ದಿನ ಸ್ವಲ್ಪ ತವರಿನ ತಕರಾರುಗಳು ಮನಸ್ಸನ್ನು ಅಸಮಾಧಾನಗೊಳಿಸುವಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ತವರಿನಿಂದ ಬರುವಂಥ ಮಾತುಕತೆ ನಿಮ್ಮ ಮನಸ್ಸಿಗೆ ಅಸಮಾಧಾನವನ್ನು ತರಿಸುತ್ತೆ ಈ ದಿನ. ಹಾಗೆ
ನಿರೀಕ್ಷಿತವಾದಂಥ ಒಂದು ಮುಂಬಡ್ತಿ ಆಗ್ಬೋದು, ಅಥವಾ ವೇತನದಲ್ಲಿ ಹೆಚ್ಚಳ ಆಗ್ಬೋದು, ಜವಾಬ್ದಾರಿಯಲ್ಲಿ ಬದಲಾವಣೆಗಳಾಗಬಹುದು, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನೋಡುವಂಥ ದಿನ. ಇದು ನಿಮಗೆ ಸಂತೋಷವನ್ನು ತರುವಂಥದ್ದು ಕೂಡ ಆಗುತ್ತೆ. ಇನ್ನು ಕಲಾಕ್ಷೇತ್ರದಲ್ಲಿರುವಂಥವ್ರಿಗೆ, ಸಾಹಿತಿಗಳಿಗೆ ತುಂಬ ಗೌರವಾದಿ ಸ್ಥಾನಮಾನಗಳು ಈ ದಿನ ಸಿಕ್ಕುವಂಥದ್ದು. ಹಾಗೆ ಭೂ ಸಂಬಂಧಿ ವ್ಯವಹಾರಗಳಲ್ಲಿ ಲಾಭದಾಯಕವಾಗಿದೆ. ಭೂತಾಯಿಯನ್ನು ನಂಬಿ ಕಾರ್ಯವನ್ನು ಮಾಡ್ತಾ ಇರುವಂಥವರು, ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವಂಥವರು, ರೈತರು, ಹಾಗೆ ಕೃಷಿಕರು, ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಅಥವಾ ಕನ್ಸ್ಟ್ರಕ್ಷನ್ ಸೈಡಲ್ಲಿರುವಂಥವ್ರಿಗೆ ಬಹಳ ಉತ್ತಮವಾದಂತಹ ದಿನ. ಈ ದಿನ ಶುಭ ವಾರ್ತೆಯನ್ನು ಕೇಳುವಂಥ ಒಂದು ವಿಶೇಷವಾದಂತಹ ದಿನ ನಿಮಗೂ ಕೂಡ. ಇನ್ನು ಸ್ವಂತ ಉದ್ಯಮದಲ್ಲಿ ಏನಾದರೂ ತೊಂದರೆಗಳು, ತಕರಾರುಗಳು ಬಂದರೆ ಅದನ್ನು ಸ್ವಲ್ಪ ವಿವೇಚನೆಯಿಂದ ಸಾಲ್ವ್ ಮಾಡ್ಕೊಳ್ಳಿ. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಆತುರವಾಗಿ ಏನನ್ನು ಮಾತಾಡಬೇಡಿ, ಯಾವುದೇ ತೀರ್ಮಾನವನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಸ್ವಲ್ಪ ತಾಳ್ಮೆ, ವಿವೇಚನೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ದಿನ ನಿಮಗೆ ಬೇಕಾಗುತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರ ಆರಾಧನೆಯನ್ನು ಮಾಡಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಳ್ಳಿ. ಯಾವುದೇ ದೋಷಗಳಿದ್ದರೂ ಕೂಡ ಅದು ಪರಿಹಾರವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ಅಂದರೆ ಹಿಡಿದ ಕೆಲಸಗಳು ಪೂರ್ಣವಾಗುತ್ತೆ. ಪೂರ್ಣ ಆದರೆ ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಸಮಾಧಾನ ಸಂತೋಷಕ್ಕೆ ಎಡೆಯಾಗುವಂಥದ್ದು. ಹಾಗೆ ವೃತ್ತಿಪರರಿಗೆ ತುಂಬ ಅನುಕೂಲವಾಗಿರುವಂಥ ದಿನ. ಹಾಗೆ ಎಲ್ಲೋ ಒಂದು ಕಡೆ ಅಪವಾದದ ಒಂದು ನಷ್ಟದ ಭೀತಿ ಅನ್ನುವಂಥದ್ದು ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸಲಹೆ ನಿಮಗೆ ಸಿಕ್ಕುವಂಥದ್ದು. ಯಾರಿಗೆ ಯಾವುದೇ ರೀತಿಯಲ್ಲಿ ಒಂದು ಡಿಸ್ಕಂಫರ್ಟ್ ಅನ್ನುವಂಥದ್ದು ಇದ್ದರೆ ಅಥವಾ ಯಾವುದೇ ರೀತಿಯ ಅನುಮಾನಗಳಿದ್ದರೂ ಕೂಡ ಅದು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಈ ದಿನ. ಅದರಲ್ಲೂ ವಿಶೇಷವಾಗಿ ತೃತೀಯದಲ್ಲಿ 3ರ ಸ್ಥಾನದಲ್ಲಿ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದು, ಇನ್ನು ಕೀರ್ತಿ ಸ್ಥಾನದಲ್ಲೇ ಕುಜ ಕೂಡ ಇರುವಂಥದ್ದು. ಕುಜ ಇದ್ದಾಗ ಹಣಗಳಿಕೆ ಇದೆ, ಸಂತೋಷ ಇದೆ, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇದೆ, ಸಫಲತೆ ಅನ್ನುವಂಥದ್ದು ಇದೆ. ಹಾಗೆ ಕುಟುಂಬ ವರ್ಗದವರಿಂದ ತುಂಬ ಸಂತೋಷದಾಯಕವಾದಂಥ ಬೆಂಬಲ ನಿಮಗೆ ಸಿಕ್ಕತ್ತೆ. ಪೂರ್ಣ ಮನಸ್ಸಿನಿಂದ ಬೆಂಬಲ ಕೊಡ್ತಾರೆ ಈ ದಿನ. ಅರೆಬರೆ ಮನಸ್ಸಲ್ಲ, ಅಥವಾ ನಿಮ್ಮ ಸ್ಥಾನಮಾನಕ್ಕೆ ಹೆದರಿ ಕೊಡುವಂತಹ ಬೆಂಬಲ ಅಲ್ಲ, ಸಂಪೂರ್ಣವಾದಂತಹ ಬೆಂಬಲ. ಇದು ನಿಮ್ಮ ಕಾರ್ಯವನ್ನು ಚುರುಕುಗೊಳಿಸಲಿಕ್ಕೆ ಮತ್ತಷ್ಟು ಸಹಾಯಕವಾಗುವಂಥದ್ದು. ಹಾಗೆ ಬಂಧು ಮಿತ್ರರ ಆಗಮನ ತುಂಬ ಸಂತೋಷವನ್ನು ತರುವಂಥದ್ದು ನಿಮಗೆ. ಹಾಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಲಭಿಸುವಂಥದ್ದು. ಇದು ಕೂಡ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವಂಥದ್ದು. ಇಲ್ಲಿಯವರೆಗೆ ಕಾದಿದ್ದೀರಿ, ಹಾಗೆ ಅದು ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಂದರ್ಭದಲ್ಲಿ ತಾಳ್ಮೆಗೆಡಬೇಡಿ. ಅದನ್ನು ಸರಿಯಾದ ರೀತಿಯಲ್ಲಿ, ಸೂಕ್ತವಾದ ರೀತಿಯಲ್ಲಿ ಬರಮಾಡಿಕೊಂಡು ಅದನ್ನು ಅನುಭವಿಸುವಂಥ ಒಂದು ಕಲೆಯನ್ನು ಕಲ್ತ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗೆ ಆರ್ಥಿಕವಾಗಿ ಆಗಾಗ ಆತಂಕಗಳು ಬರುವಂಥದ್ದಿದೆ, ಆದರೆ ಅದನ್ನು ನಿವಾರಣೆ ಕೂಡ ಕೂಡಲೇ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಾಹನ ರಿಪೇರಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಆಗುವಂಥದ್ದಿದೆ. ಜೊತೆಗೆ ಈ ದಿನ ನಿಮ್ಮ ಸ್ನೇಹಿತರಿಗೆ ಏನಾದರೂ ಹಣ ಕೊಡುವಂಥದ್ದು, ಸಾಲ ಕೊಡುವಂಥದ್ದು ಅಂಥ ಒಂದು ಪ್ರಸಂಗ ಬಂದರೆ ಆದಷ್ಟು ಅದನ್ನು ನಿಯಂತ್ರಣ ಮಾಡಿಕೊಳ್ಳಿ, ಅವಾಯ್ಡ್ ಮಾಡಿ ಅನ್ನುವಂಥದ್ದು. ಏಕೆಂದರೆ ಹಿರಿಯರು ಹೇಳೋ ಹಾಗೆ ಲೆಂಡ್ ಯುವರ್ ಮನಿ ಆ್ಯಂಡ್ ಲೂಸ್ ಯುವರ್ ಫ್ರೆಂಡ್ ಅಂತ ಹೇಳಿ. ಒಮ್ಮೆ ಹಣ ಕೊಟ್ಟರೆ ಗಂಟು ನೆಂಟು ಎರಡೂ ಕೂಡ ಇರಲ್ಲ, ಹೊರಟೋಗುತ್ತೆ. ಹಾಗಾಗಿ ತೀರಾ ಹತ್ತಿರದವರ ಜೊತೆ ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ಒಮ್ಮೆ ಏನಾದರೂ ಕೊಟ್ಟರೆ ಅದನ್ನು ಕೊಟ್ಟು ಮರೆತು ಬಿಡಿ, ಆದರೆ ಕೊಟ್ಟು ಮತ್ತೆ ಕೇಳುವಂಥದ್ದು ಆ ಪ್ರಯತ್ನವನ್ನು ಮಾಡಬೇಡಿ. ಇದರಿಂದ ನಂಟಸ್ತನ, ಗೆಳೆತನ ಎರಡೂ ಕೂಡ ಹೋಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಕೂಡ ಮಾಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರಗಳನ್ನು ಕೇಳಿಸ್ಕೊಳ್ಳಿ, ಅತ್ಯುತ್ತಮ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಪ್ರಗತಿದಾಯಕವಾದಂಥ ಕೆಲವು ಸೂಚನೆಗಳು ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಾಗಲಿ, ನಿಮ್ಮ ಯೋಜನೆಗಳಲ್ಲಾಗಲಿ, ಹಣಕಾಸಿನ ಸ್ಥಿತಿಯಲ್ಲಾಗಲಿ, ಆರೋಗ್ಯದಲ್ಲಾಗಲಿ, ಸಂಬಂಧದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಕೌಟುಂಬಿಕವಾಗಿ ಆಗಲಿ ಸ್ವಲ್ಪ ಜಯಪ್ರಾಪ್ತಿ ಆಗುವಂಥದ್ದು. ಏಕೆಂದರೆ ಬಹಳ ದಿನಗಳ ಶ್ರಮ ಒಂದು ಪ್ರತಿಫಲ ರೂಪದಲ್ಲಿ ಈ ದಿನ ನಿಧಾನವಾಗಿ ಕಾಣಿಸ್ತಾ ಇದೆ. ಆದರೆ ಒಮ್ಮೆಲೇ ನಿಮಗೆ ಫಲಿತಾಂಶ ಸಿಕ್ಕಲ್ಲ, ಒಂದು ಹಂತ ಹಂತವಾಗಿ ಫಲಿತಾಂಶ ನಿಮಗೆ ಸಿಕ್ಕುವಂಥದ್ದು. ಕಬ್ಬನ್ನು
ಹೀರಿದಂತೆ ನಿಧಾನವಾಗಿ ಅದರ ಸವಿಯನ್ನು ಸವಿಬೇಕು ಅನ್ನುವಂಥದ್ದು. ಘಟಘಟ ನೀರು ಕುಡಿದಂತೆ ಅಥವಾ ಒಂದು ಜ್ಯೂಸನ್ನು ಕುಡಿಯುವಂಥದ್ದಲ್ಲ. ಕಬ್ಬನ್ನು ಬಾಯಿಯಿಂದ ಕಚ್ಚಿ ಸಿಗಿದು ಆ ರಸವನ್ನು ಜಗಿದಾಗ ಮಾತ್ರ ನಿಧಾನವಾಗಿ ಹನಿ ಹನಿ ಸಿಕ್ಕದ ಹಾಗೆ ಈ ಸಂದರ್ಭದಲ್ಲೂ ಕೂಡ ನಿಮಗೆ ಅದರ ಸಾರ ನಿಧಾನವಾಗಿ ಸಿಕ್ಕುವಂಥದ್ದು. ಆ ಪ್ರಯತ್ನದ ಫಲ ನಿಧಾನವಾಗಿ ನಿಮಗೆ ಸಿಕ್ಕತ್ತೆ. ಹಾಗೆ ಈ ಸಂದರ್ಭ ನೋಡಿ, ಹಿರಿಯರಿಗಾಗಿ ಮತ್ತು ಮನೆಯಲ್ಲಿ ಯಾವುದೋ ಯಂತ್ರೋಪಕರಣಗಳು ಇತ್ಯಾದಿ ಖರೀದಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂಥದ್ದಾಗುತ್ತೆ. ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಆಗ್ಬೋದು, ಅಥವಾ ಹಿರಿಯರಿಗೆ ಬೇಕಾಗಿರುವಂತಹ ಕೆಲವು ವಸ್ತ್ರಗಳನ್ನು ಅಥವಾ ಅವರಿಗೆ ಬೇಕಾದಂತಹ ಪೂರಕ ಸಾಮಗ್ರಿಗಳನ್ನು ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿದೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಇಲ್ಲ, ಪ್ರಯತ್ನ ಇದೆ, ಆದರೆ ಫಲ ನಿಮಗೆ ಈ ಸಂದರ್ಭದಲ್ಲಿ ಸಿಕ್ಕುವಂಥದ್ದು ಕಡಿಮೆ. ಇನ್ನು ಮಕ್ಕಳ ಬಗ್ಗೆ ಸಮಾಧಾನ ತಂದರೂ ಕೂಡ ಎಲ್ಲೋ ಒಂದು ಮೂಲೆಯಲ್ಲಿ ಕಿರಿಕಿರಿ ಅನ್ನುವಂಥದ್ದು ಇದೆ. ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಸಮಾಧಾನ ಅನ್ನುವಂಥದ್ದು ಇಲ್ಲ. ಇನ್ನು ವಿಶೇಷವಾಗಿ ಏನೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಇದ್ದರೂ, ಹುಮ್ಮಸ್ಸಿದ್ರೂ ಕೂಡ ಅದು ಕೆಲವರಿಗೆ ಪೂರ್ಣವಾಗಲ್ಲ. ಏಕೆಂದರೆ ಹಿರಿಯರು ಹೇಳ್ತಾರಲ್ಲ, ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಅಂತ ಹೇಳಿ. ಎಲ್ಲ ಗೊತ್ತಿದೆ, ಆದರೆ ಯಾವುದೂ ಕೂಡ ಪರಿಪೂರ್ಣವಾಗಿ ನಿಮಗೆ ಈ ದಿನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದವಾದಂತಹ ಪ್ರವೃತ್ತಿ ಕಂಡುಬರುವಂಥದ್ದಾಗುತ್ತೆ. ನಿರೀಕ್ಷಿತ ಕಾರ್ಯಗಳು ವಿಳಂಬ ಆಗಬಹುದು. ಅದು ಅಡ್ಡಿ ಆತಂಕಗಳು ಜಾಸ್ತಿ ಇದೆ ಈ ದಿನ. ಅದನ್ನು ಸ್ವಲ್ಪ ನಿವಾರಣೆ ಮಾಡಿ ಮುಂದೆ ಹೋಗುವಂಥ ಒಂದು ತಾಳ್ಮೆ ವಿಶೇಷವಾಗಿ ನಿಮಗೆ ಬೇಕಾಗಿದೆ. ಹಾಗೆ ಸಂಚಾರದಲ್ಲಿ, ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ವಾಹನ ಸೌಖ್ಯ ಸ್ವಲ್ಪ ಕಡಿಮೆ ಇದೆ. ಕುಟುಂಬದವರು ಅಷ್ಟೇನೆ. ಸಣ್ಣ ಪುಟ್ಟ ಮಾತಿಗೂ ಕೂಡ ವಾಗ್ವಾದಗಳಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥದ್ದಾಗತ್ತೆ. ಹಾಗಾಗಿ ಯಾರಾದರೂ ಒಬ್ಬರು ಅಂತಹ ಸಂದರ್ಭದಲ್ಲಿ ಸೋಲುವಂಥದ್ದು ಉತ್ತಮ. ಸೋಲನ್ನು ನೀವೇ ಒಪ್ಕೊಳ್ಳಿ, ಸರೆಂಡರ್ ಆಗಿಬಿಡಿ. ಹೌದು, ಮಾತು ಬೇಡ ಅಂಥೇಳಿ. ಹಾಗಾಗಿ ಜಯ ನಿಮಗೆ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಹಾಗಾಗಿ ಒಟ್ಟಾರೆ ಈ ದಿನ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆ ಸಮಾಧಾನವನ್ನು ತರುತ್ತೆ. ಜೊತೆಗೆ ತಾಳ್ಮೆ ಈ ದಿನ ನಿಮಗೆ ಬೇಕಾಗಿದೆ. ಇನ್ನು ಉತ್ಸಾಹದಿಂದ ಕೆಲಸವನ್ನು ಆರಂಭ ಮಾಡಿದ್ದೀರಿ, ಅದನ್ನು ಮುಗಿಸುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಳಿ. ಹಾಗೆ ಈ ದಿನ ವಿಶೇಷವಾಗಿ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ, ನವಗ್ರಹ ಸ್ತೋತ್ರವನ್ನು ಕೂಡ ಪಠಿಸಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಉತ್ತಮವಾದಂಥ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಕರ್ಕಾಟಕ, ತುಲಾ, ಸಿಂಹ ರಾಶಿಯವರ ಅದೃಷ್ಟ ಸಂಖ್ಯೆ 1, ವೃಷಭ 2, ಕನ್ಯಾ, ಧನಸ್ಸು 3, ಕುಂಭ 4, ಮಕರ 5, ಮೇಷ, ಮೀನ 6, ಮಿಥುನ 7, ವೃಶ್ಚಿಕ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.